Okay, masters, welcome back to our Jai Ho Meditation evening session. So, ಇವತ್ತು ನಮ್ಮೊಂದಿಗೆ ಜಗದೀಶ್ ಮಾಸ್ಟರ್ ಅವರಿದ್ದಾರೆ. ಅವರು ಇವತ್ತು ನಮಗೆ ಕೊಡ್ತಿರುವಂತಹ ಮಾಹಿತಿ ಉಸಿರಾಟದ ವ್ಯವಸ್ಥೆ ಮತ್ತು ಪ್ರಜ್ಞೆಯೇ ಜೀವನ ಅನ್ನುವ ಟಾಪಿಕ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಹಿಂದೆ ಅವರು ಜೈ ಹೋಮ್ ಮೆಡಿಟೇಷನ್ 2 ಕ್ಲಾಸ್ಗಳನ್ನ ತಗೊಂಡಿದ್ರು. ಹೊಸ ಮಾಸ್ಟರ್ಸು ಬರ್ತಾ ನೋಡಿ ಆಗ್ಲೇ ಎಷ್ಟೊಂದು ಸೆಷನ್ಸ್ ತಗೊಳ್ತಾ ಇದ್ದಾರೆ. ಅದ್ಭುತವಾಗಿದೆ. ಎಲ್ಲ ಮಾಸ್ಟರ್ಸು ಈ ತರ ಪ್ರಯತ್ನವನ್ನ ಮಾಡ್ತಾ ತಮಗೆ ತಿಳಿದ ಜ್ಞಾನವನ್ನು ಹಂಚಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ. ಸೊ ಇವತ್ತಿನ ಸೆಷನ್ಗೆ ಜಗದೀಶ್ ಸರ್ನ ಎಲ್ಲರೂ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್, ವೆಲ್ಕಮ್ ಅಂಡ್ ಓವರ್ ಟು ಯು. Thank you, madam. Thank you very much. ಧ್ಯಾನ ಯೋಗಿ ಮಹಾಚೇತನ ಭಗವಾನ್ ಬುದ್ಧರ ಒಂದು ಸಂದೇಶವನ್ನ ಜಗತ್ತಿಗೆ ಪರಿಚಯಿಸಿದಂತಹ ಮಹಾಮಹಿಮ ಮಹಾಪುರುಷರಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಪಾದಕಮಲಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಗುರುಮಾತೆಯರಾದಂತಹ ವರ್ಣಮಾಲಾ ಮಾತೆಯರಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಈ ಜೈ ಹೋಮ್ ಮೆಡಿಟೇಷನ್ನ ಒಂದು ವೇದಿಕೆಯ ಸಂಚಾಲಕರಾದಂತಹ ಶಾಂತಲಾ ಮಾಸ್ಟರ್ ಅವರಿಗೂ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಈಗ ತಾನೇ ಇಂಪಾದ ಸಂಗೀತದೊಂದಿಗೆ ಅದ್ಭುತವಾದಂತಹ ಒಂದು ಸಂಗೀತ ಧ್ಯಾನವನ್ನ ಮಾಡಿದಂತಹ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಹಾಗೂ ಆತ್ಮ ಸ್ನೇಹಿತರಿಗೆ ಶರಣಾರ್ಥಿ. ಮಾಸ್ಟರ್ಸ್, ಶಾಂತಲಾ ಮಾಸ್ಟರ್ ಹೇಳಿದ ಹಾಗೆ ಇವತ್ತಿನ ದಿನ ನಾನು ತೆಗೆದುಕೊಳ್ಳುವಂತಹ ಟಾಪಿಕ್ ಏನೆಂದರೆ ಉಸಿರಾಟ ವ್ಯವಸ್ಥೆ ಹಾಗೂ ಪ್ರಜ್ಞೆಯೇ ಜೀವನ ಅನ್ನುವ ಒಂದು ಟಾಪಿಕ್ ಮೇಲೆ ಇವತ್ತು ಮಾತಾಡ್ತಾ ಇದ್ದೇನೆ. ಮಾಸ್ಟರ್ಸ್, ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂದ್ರೇನೆ ನಾವು ಉಸಿರಾಡ್ತಿದ್ದೀವಿ ಅಂತ. ಉಸಿರು ಒಳ ಹೋಗುತ್ತೆ ಹಾಗೂ ಹೊರಗೆ ಬರುತ್ತೆ. ಒಳ ಹೋಗುವಂತ ಉಸಿರನ್ನ ಉಚ್ಛ್ವಾಸ ಅಂತೀವಿ, ಹೊರಗೆ ಬರುವಂತಹ ಒಂದು ಉಸಿರನ್ನ ನಿಶ್ವಾಸ ಅಂತೇಳಿ ಕರಿತೀವಿ. ಈ ಪ್ರಕ್ರಿಯೆ ಒಳಗೆ ಹೋಗುವುದು ಹಾಗೂ ಹೊರಗೆ ಬರುವುದು ನಡೆಯುವಂತ ಈ ಒಂದು ಪ್ರಕ್ರಿಯೆ ಏನಂತ ಕರಿತೀವಿ ನಾವು ಉಸಿರಾಟ ಅಥವಾ ಉಸಿರಿನ ಆಟ ಅಂತ ನಾವು ಕರೀಬಹುದು. ಇಲ್ಲಿ ಉಸಿರು ಬೇರೆ, ಆಟ ಬೇರೆ. ಈ ಎರಡೂ ಪ್ರಕ್ರಿಯೆಗಳನ್ನು ಸೇರಿಸಿ ನಾವು ಉಸಿರಾಟ ಅಂತೇಳಿ ಕರಿತೀವಿ. ಹಾಗಾದ್ರೆ ಉಸಿರಾಟ ಅಂತಂದ್ರೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಏನಂದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸಗಳ ಒಟ್ಟು ಒಂದು ಪ್ರಕ್ರಿಯೆಗೆ ನಾವು ಉಸಿರಾಟ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದರ ಆಟ ಏನು, ಈ ಒಂದು ಉಸಿರಾಟದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಮುಂದೆ ಸಾಗೋಣ ಮಾಸ್ಟರ್ಸ್. ಈ ಉಸಿರಾಟದಲ್ಲಿ 2 ಹಂತಗಳು ಬರ್ತವೆ. 2 ಹಂತಗಳು ಯಾವಪ್ಪ ಅಂತಂದ್ರೆ ಬಾಹ್ಯ ಉಸಿರಾಟ ಹಾಗೂ ಆಂತರಿಕ ಉಸಿರಾಟ. ನೋಡಿ ಮಾಸ್ಟರ್, ಉಸಿರಾಟ ಅಂದ್ರೆ ಕೇವಲ ನಾವು ಒಳಗೆ ಹೋಗುತ್ತೆ ಬರುತ್ತೆ ಅಂತ ಅಷ್ಟೇ ನಾವು ತಿಳ್ಕೊಂಡಿದ್ದೆವು. ಬಟ್ ನಾವು ಸ್ವಲ್ಪ ಆಳವಾಗಿ ವೈಜ್ಞಾನಿಕವಾಗಿ ಹೋದಾಗ ನಮಗೆ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ ಬಾಹ್ಯ ಉಸಿರಾಟ ಹಾಗೂ ಆಂತರಿಕ ಉಸಿರಾಟ. ಹಾಗಾದ್ರೆ ಬಾಹ್ಯ ಉಸಿರಾಟ ಅಂತಂದ್ರೆ ಏನು ಅಂತೇಳಿ ನಾವು ವಿಚಾರ ಮಾಡಿ ನೋಡಿದಾಗ ವಾತಾವರಣ ಮತ್ತು ರಕ್ತದ ನಡುವೆ ನಡೆಯುವಂತಹ ಉಸಿರಾಟ. ನೋಡಿ ಮಾಸ್ಟರ್ಸ್, ವಾತಾವರಣದಲ್ಲಿರುವಂತಹ ಗಾಳಿಯು ನಮ್ಮ ಮೂಗಿನ ಮೂಲಕ, ಶ್ವಾಸನಾಳದ ಮೂಲಕ, ಹಾಗೆ ಶ್ವಾಸಕೋಶದಲ್ಲಿರುವಂತಹ ಕವಲುಗಳ ಮೂಲಕ ಸಾಗಿ ಗಾಳಿ ಚೀಲಗಳ ಒಂದು ತುಂಬಿಕೊಂಡು ಆ ಗಾಳಿ ಚೀಲದಿಂದ ರಕ್ತಕ್ಕೆ ಏನು ಕನೆಕ್ಟ್ ಆಗುತ್ತಲ್ಲ ಅಲ್ಲಿಯವರೆಗೂ ನಾವು ಬಾಹ್ಯ ಉಸಿರಾಟ ಅಂತೇಳಿ ನಾವು ಕರಿತೀವಿ.
ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಹಾಗೆ ಮುಂದುವರೆದಂತೆ ಆಂತರಿಕ ಉಸಿರಾಟ ಅಂತಂದ್ರೆ ಏನು? ಈ ರಕ್ತದಿಂದ ರಕ್ತನಾಳಗಳ ಮೂಲಕ ದೇಹದ ಎಲ್ಲಾ ಭಾಗಗಳಲ್ಲಿ ರಕ್ತ ಸಂಚರಿಸಿ ಅದು ಗಾಳಿಯ ಚೀಲದ ಮೂಲಕ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆಮ್ಲಜನಕವನ್ನು ತೆಗೆದುಕೊಂಡು ಅದು ಹೋಗಿರುತ್ತೆ. ರಕ್ತನಾಳಗಳ ಮೂಲಕ ರಕ್ತ ಹೋಗಿರುತ್ತೆ. ಅದು ಏನಾಗುತ್ತಪ್ಪ ಅಂತಂದ್ರೆ ಮುಂದೆ ನಮ್ಮ ಜೀವಕೋಶಗಳವರೆಗೂ ತಲುಪಿಸುತ್ತೆ. ಯಾವುದು? ಆಮ್ಲಜನಕವನ್ನ. ಅದಕ್ಕೆ ರಕ್ತ ಮತ್ತು ಜೀವಕೋಶಗಳ ನಡುವೆ ನಡೆಯುವಂತ ಉಸಿರಾಟವನ್ನ ನಾವು ಆಂತರಿಕ ಉಸಿರಾಟ ಎಂದು ಕರೆಯುತ್ತೇವೆ. ಬಾಹ್ಯ ಉಸಿರಾಟದ ವ್ಯವಸ್ಥೆ ಆದರೆ ಈ ಆಂತರಿಕ ಉಸಿರಾಟದ ಒಂದು ವ್ಯವಸ್ಥೆ. ವಾತಾವರಣ ಮತ್ತು ಈ ರಕ್ತದವರೆಗೂ ನಡೆಯುವಂತ ಉಸಿರಾಟವನ್ನ ಬಾಹ್ಯ ಉಸಿರಾಟ ಅಂತೀವಿ. ಹಾಗೆಯೇ ರಕ್ತ ಮತ್ತು ಜೀವಕೋಶಗಳ ನಡುವೆ ನಡೆಯುವಂತ ಉಸಿರಾಟವನ್ನ ಆಂತರಿಕ ಉಸಿರಾಟ ಅಂತೇಳಿ ಕರಿತೀವಿ ಮಾಸ್ಟರ್ಸ್. ಎಷ್ಟೊಂದು ಅದ್ಭುತವಾಗಿ. ಹಾಗಾದ್ರೆ ಉಚ್ಛ್ವಾಸದಿಂದ ನಾವು ತೆಗೆದುಕೊಳ್ಳುವಂತಹ ಉಸಿರು, ಆ ಉಸಿರಿನ ಮೂಲಕ ನಮ್ಮ ಒಳಗೆ ಹೋಗುವಂತಹ ಗಾಳಿ, ಆ ಗಾಳಿಯಲ್ಲಿ ಏನೇನಿರುತ್ತೆ ಅಂತೇಳಿ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 78% ಅಷ್ಟು ಸಾರಜನಕ ಇರುತ್ತೆ, 21% ಅಷ್ಟು ಆಮ್ಲಜನಕ ಇರುತ್ತೆ, ಮತ್ತೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ನಾವು, CO2 ಅಂತ ಕರಿತೀವಿ, ಅದು 0.03 ಇರುತ್ತೆ, ಪರ್ಸೆಂಟೇಜ್ ಅಷ್ಟು ಇರುತ್ತೆ. ನೋಡಿ ಮಾಸ್ಟರ್ಸ್, ನಾವು ಗಾಳಿಯನ್ನು ತಗೋಬೇಕಾದ್ರೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ನಾವು ಕೇಳಿದಾಗ ಎಲ್ಲರೂ ಏನಂತೀವಿ ಅಂತಂದ್ರ, ನಾವು ಏನ್ ತಗೊಂತೀವಪ್ಪ, ನಾವು ಎಲ್ಲರೂ ಹೇಳುವುದು ಏನಂತಾರೆ? ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೇವೆ ಅಂತಾರೆ. ಅದು ತಪ್ಪು. ಯಾಕಂದ್ರೆ ಆಮ್ಲಜನಕ ಗಾಳಿಯಲ್ಲಿ ಎಲ್ಲಿಯಾದರೂ ಇದೆ ಅಂತ ಹೇಳಿ ನಾವು ಹುಡುಕಿಕೊಂಡು ನಾವು ಮೂಸಿಸುವುದಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ಲ. ನಾವು ಹಂಸ ಪಕ್ಷಿ ಅಲ್ಲ. ಹಂಸ ಪಕ್ಷಿ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಟರೆ ಅದು ಕೇವಲ ಹಾಲನ್ನು ತೆಗೆದುಕೊಳ್ಳುತ್ತಂತೆ. ಹಾಗೆ ದೇವ, ಆ ಭಗವಂತ ನಮಗೆ ಆ ರೀತಿಯಾದಂತ ಸಾಮರ್ಥ್ಯ ಏನು ಕೊಟ್ಟಿಲ್ಲ. ಹುಡುಕಿಕೊಂಡು ಹೋಗಿ ಆಮ್ಲಜನಕವನ್ನು ನಾವು ಮೂಸಿಸಲು. ಒಟ್ಟಾರೆ ಅನಿಲಗಳ ಒಂದು ಗುಂಪೇ ನಮ್ಮ ಉಸಿರಾಟದ ಮೂಲಕ ಒಳಗೆ ಹೋಗುತ್ತೆ. ಸಾರಜನಕ ಹೋಗುತ್ತೆ, ಆಮ್ಲಜನಕ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ, ಇತರೆ ಮತ್ತು ಅನೇಕ ಅನಿಲಗಳು ಅದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಟ್ಟಾರೆ ನಾವು ತೆಗೆದುಕೊಂಡಂತಹ ಗಾಳಿಯಲ್ಲಿ ಒಳಗೆ ಹೋಗುತ್ತೆ. ಒಳಗೆ ಹೋಗಿದಾಗ ಅಲ್ಲಿ ನಮಗೆ ಅತ್ಯವಶ್ಯವಾಗಿ ಬೇಕಿರುವಂತಹ ಆಮ್ಲಜನಕ, ಆ ಆಮ್ಲಜನಕವನ್ನ ಗಾಳಿ ಚೀಲದ ಮೂಲಕ ರಕ್ತನಾಳಗಳಿಗೆ ಸಂಪರ್ಕ ಬರುತ್ತೆ. ಅದು ಆಮ್ಲಜನಕ ಒಳಗೆ ಹೋಗುತ್ತೆ. ಆಮ್ಲಜನಕ ರಕ್ತದಲ್ಲಿ ಸೇರಿ ನಮಗೆ ದೇಹಕ್ಕೆ ಅತ್ಯವಶ್ಯವಾಗಿ ಬೇಕಾಗಿರುವಂತಹ ಗಾಳಿಯನ್ನ ಇಡೀ ದೇಹ ತುಂಬಾ ರಕ್ತನಾಳಗಳ ಮೂಲಕ ಸಂಚರಿಸಿ ನಮಗೆ ಬೇಕಾಗಿರುವಂತಹ ಜೀವಕೋಶಗಳಿಗೆ ಬೇಕಾಗಿರುವಂತಹ ಆಮ್ಲಜನಕವನ್ನ ಅಲ್ಲಿವರೆಗೂ ತಲುಪಿಸುತ್ತೆ. ಇದು ಒಂದು ವ್ಯವಸ್ಥೆ. ಹಾಗೆ ಮುಂದುವರಿದು ಇನ್ನ ನಿಶ್ವಾಸದಿಂದ ಹೊರಬರುವಂತಹ ಗಾಳಿಯಲ್ಲಿ ಏನೇನಿರುತ್ತಂತಂದ್ರೆ, ಫ್ರೆಂಡ್ಸ್ ಹೋಗಿರ್ತಾರಲ್ಲ, ಸಾರಜನಕ ಅಂತ ಫ್ರೆಂಡ್ ಹೋಗಿರ್ತಾನೆ, ಆಮ್ಲಜನಕ ಅಂತೇಳಿ ಹೋಗಿರ್ತಾನೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಹೋಗಿರ್ತಾನೆ, ಮತ್ತೆ ಇತರ ಅನಿಲಗಳೆಲ್ಲ ಫ್ರೆಂಡ್ಸ್ ಎಲ್ಲ ಒಳಗೆ ಹೋಗಿರ್ತಾರಲ್ಲ, ಅವರು ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲಜನಕವನ್ನ ರಕ್ತನಾಳಗಳಿಗೆ ತಲುಪಿಸಿ ಮತ್ತೆ ಮರಳಿ ಬರುವಾಗ ಮತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಕ್ತನಾಳಗಳಲ್ಲಿ ದೇಹದ ಇತರ ಭಾಗಗಳಿಂದ ನಮಗೆ ಹೃದಯದ ಒಂದು ಪಂಪ್ ಮಾಡುವುದರ ಒಂದು ವ್ಯವಸ್ಥೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕರೆದುಕೊಂಡು
ವಾಪಸ್ ಬರ್ತಾರೆ. ಆ ಬರುವಂತ ಗಾಳಿಯಲ್ಲಿ ಏನೇನ್ ಇರುತ್ತಂತ ಅಂದ್ರೆ ಸಾರಜನಕ ಹೋಗಿರ್ತಾರಲ್ಲ 78% ಹಾಗೇ ಇರುತ್ತೆ. ಆಮ್ಲಜನಕ 21% ಇದ್ದಿದ್ದು 16%, ಅಂದ್ರ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಾ ಆಮ್ಲಜನಕ ರಕ್ತನಾಳಗಳಿಗೆ ಸೇರುವುದಿಲ್ಲ. ಆ ರಕ್ತಕ್ಕೆ ಎಷ್ಟು ಬೇಕು ಅಷ್ಟೇ ಆಮ್ಲಜನಕವನ್ನ ತೆಗೆದುಕೊಳ್ಳುತ್ತೆ. ನೋಡ್ರಿ, ಆಮ್ಲಜನಕ 21% ಇದ್ದಿದ್ದು 16% ಇಳಿಕೆಯಾಗಿ ಅವರು ಮರಳಿ ಬರುತ್ತೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತಲ್ಲ, ಹೋಗುವಾಗ 0.03% ಅಷ್ಟು ಹೋಗಿರುತ್ತಲ್ಲ, ಅದು ಸ್ವಲ್ಪ ಆಡ್ ಆಗಿ ಕೂಡಿಕೊಂಡು 4% ಅಷ್ಟು ವಾಪಸ್ ನಮ್ಮ ನಿಶ್ವಾಸದ ಮೂಲಕ ಮರಳಿ ನಮ್ಮ ವಾತಾವರಣಕ್ಕೆ ಮರಳಿ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ವ್ಯವಸ್ಥೆ ಆ ಭಗವಂತ ನೀಡಿದ್ದಾನೆ ಮಾಸ್ಟರ್ಸ್. ಉಸಿರಾಟದ ಬಗ್ಗೆ ಇಷ್ಟೊಂದು ಚೆನ್ನಾಗಿರುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಯೋಗದ ಒಂದು ಪರಿಧಿಯಲ್ಲಿ ನಾವು ಗಮನಿಸಿದಾಗ ನಮ್ಮ ದೇಹವನ್ನ ಎಲ್ಲೆಲ್ಲಿ ಯಾವ ವಾಯುಗಳು ಇದೆ ಅಂದ್ರೆ ಗಾಳಿ ಇದೆ, ಆ ಗಾಳಿಗೆ ಏನಂತ ಹೆಸರು ಇದೆ ಅಂತೇಳಿ ನಾವು ನೋಡಿದಾಗ ಪಂಚಪ್ರಾಣಗಳು ಅಂತೇಳಿ ಬರ್ತಾವೆ. ಅವುಗಳ ಸ್ಥಾನ ಎಲ್ಲೆಲ್ಲಿದೆ ಅಂತೇಳಿ ನಾವು ವಿಚಾರ ಮಾಡಿ ನೋಡಿದಾಗ ಉದಾನ ಅಂತೇಳಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ತಲೆಯಿಂದ ಕಂಠದವರೆಗೆ. ನೋಡ್ರಿ ಮಾತ್ರ, ತಲೆಯಿಂದ ಕಂಠದವರೆಗೆ ಇದಕ್ಕ ಉದಾನ ಅಂತ ಕರಿತೀವಿ. ನೆಕ್ಸ್ಟ್ ಕಂಠದಿಂದ ಹೃದಯದವರೆಗೆ ಆ ಒಂದು ಗಾಳಿಗೆ ಏನ್ ಹೆಸರು ಇದೆಯಪ್ಪ ಅಂತಂದ್ರ ಪ್ರಾಣ ಅಂತ ಕರಿತೀವಿ. ಹಾಗೆ ಹೃದಯದಿಂದ ನಾಭಿಯವರೆಗೆ ಅಂದ್ರೆ ಹೊಕ್ಕಳವರೆಗೆನೂ ಏನಂತ ಕರಿತೀವಪ್ಪ ಅಂತ ಸಮಾನ ಅಂತ ಕರಿತೀವಿ. ಹಾಗೆ ನಾಭಿಯಿಂದ ಗುದದ್ವಾರದವರೆಗೆ ಅಂದ್ರ ಕೊನೆಯವರೆಗೆ ಅಂತಂದ್ರು ಅಪಾನ ಅಂತ ಕರಿತೀವಿ. ಹಾಗೆ ಪ್ರಾಣಶಕ್ತಿಯಾಗಿ ಇಡೀ ಶರೀರವನ್ನು ವ್ಯಾಪಿಸಿದಂತಹ ಒಂದು ವಾಯುವಿಗೆ ಏನಂತ ಕರಿತೀವಪ್ಪ ಅಂತಂದ್ರ ವ್ಯಾನ ಅಂತ ಕರಿತೀವಿ. ಇಷ್ಟು ಪಂಚಪ್ರಾಣಗಳ ಒಂದು ಸ್ಥಾನವನ್ನ ಯೋಗಿಕ್ ಪರಿಭಾಷೆಯಲ್ಲಿ ಯೋಗಿಗಳಾಗ್ಲಿ ಮಹಾನ್ ಜ್ಞಾನಿಗಳಾಗಲಿ ಇವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಉಪಪ್ರಾಣಗಳು ಮತ್ತು ಅವುಗಳ ಕಾರ್ಯ. ಇಷ್ಟೇ ಅಲ್ಲದೆ ಉಪಪ್ರಾಣಗಳನ್ನು ಅದಾವು ಮತ್ತು ಅವುಗಳ ಕಾರ್ಯ ಏನೇನು ಅದಾವ ಅನ್ನೋದು ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ನಮಗೆ ಗೊತ್ತಿಲ್ಲದಂತೆ ನಾವು ರೆಪ್ಪೆಗಳನ್ನು ಬಿಡಿತಿರ್ತೀವಿ. ಆ ಕಡೆ ನೋಡುವಾಗ ಈ ಕಡೆ ನೋಡುವಾಗ ಏನೋ ಒಂದು ಕೆಲಸದಲ್ಲಿ ತೊಡಗಿದಾಗ ಅಲ್ಲಿಗೆ ಸ್ಪಷ್ಟವಾಗಿ ಏನ್ ಮಾಡ್ತೀವಿ, ನಾವು ರೆಪ್ಪೆಗಳನ್ನ ಬಿಡ್ತೀವಿ. ಯಾವಾಗಲೂ ಕಾನ್ಸ್ಟಂಟ್ ಆಗಿ ನಾವು ಕಣ್ಣುಗಳನ್ನ ಅಷ್ಟೇ ಹಿಡಿದಿರುವುದಿಲ್ಲ. ಆ ರೆಪ್ಪೆ ಬಡಿಯುವಂತ ಒಂದು ಶಕ್ತಿ ಇರ್ತತಿ. ಆ ಶಕ್ತಿಗೆ ಆ ವಾಯುವಿಗೆ ಏನಂತ ಕರೀತಾರಪ್ಪ ಅಂತಂದ್ರ ನಾಗ ಅಂತೇಳಿ ಹೆಸರಿಟ್ಟಿದ್ದಾರೆ, ನಾಗ. ಹಾಗೆ ಸೀನು ಬರುತ್ತೆ. ಏನಾದ್ರೂ ಡಸ್ಟ್ ಅಲರ್ಜಿ ಆದಾಗ ಅಥವಾ ಏನಾದ್ರೂ ಒಂದು ನಮ್ಮ ಉಸಿರಾಟದಲ್ಲಿ ವ್ಯತ್ಯಾಸ ಆದಾಗ ಸೀನು ಬರುತ್ತೆ. ಆ ಸೀನುವುದಕ್ಕೆ ಒಂದು ಹೆಸರು ಕರೆಯುತ್ತಾರೆ, ದೇವದತ್ತ ಅಂತ ಕರೀತಾರೆ ಮಾಸ್ಟರ್. ಹಾಗೆ ನಮಗ ನಿದ್ದೆ ಬಂದಾಗ ಆಕಳಿಕೆ ಬರುತ್ತೆ. ಬಾಯಿಯನ್ನು ತೆಗೆದು ಅಂತೇಳಿ ನಾವು ಆಕಳಿಸ್ತೀವಿ. ಆ ಆಕಳಿಕೆಗೆ ಒಂದು ಹೆಸರು ಇಟ್ಟಿದ್ದಾರೆ. ಅದು ಯಾವ ಒಂದು ಉಪಪ್ರಾಣದ ಕೆಲಸ ಅಂತಂದ್ರೆ ಕೃಕರ. ನೋಡಿ ಮಾಸ್ಟರ್. ಹಾಗೆ ಮುಂದುವರೆದು ಇನ್ನು ಬಿಕ್ಕಳಿಕೆ ಬರುತ್ತೆ. ಯಾವ ರೀತಿ ಅಂತಂದ್ರೆ ಈಗ ಊಟ ಮಾಡುವಾಗ ತುತ್ತು ನಮಗೆ ಈ ಜೀರ್ಣಾಂಗ ವ್ಯವಸ್ಥೆಗೆ ಅಂದ್ರೆ ಅನ್ನನಾಳಕ್ಕೆ ಹೋಗುವ ಬದಲು ಸ್ವಲ್ಪ ಶ್ವಾಸನಾಳಕ್ಕೆ ಹೋಗಿಬಿಟ್ರಪ್ಪ ಅಂತಂದ್ರೆ ಅಲ್ಲಿ ಬಿಕ್ ಹಿಡಿಯುತ್ತೆ. ನೀರು ಕುಡಿಯುವವರೆಗೂ ಆ ಅನ್ನನಾಳಕ್ಕೆ ಹೋಗುವವರೆಗೂ ನಾವು ನೀರು ಕುಡಿಬೇಕಾಗತ್ತೆ. ನೀರು ಕುಡಿದಾಗ ಆ ಅನ್ನನಾಳಕ್ಕೆ ಹೋಗುತ್ತೆ. ಆದ್ರೆ ಅದು ಶ್ವಾಸನಾಳದ ಹತ್ರ ಕುತ್ಕೊಂಡಾಗ ನಮ್ಗೆ ಬಿಕ್ಕಳಿಕೆ ಬರುತ್ತೆ. ಆವಾಗ ನಾವು ಸಹಜವಾಗಿ ಏನಂತೀವಿ, ನಮ್ಮನ್ನ ಯಾರೋ ನೆನೆಸ್ಕೊಂತಿದ್ದಾರೆ, ಅದು ನೆನೆಸ್ಕೊಂತಿರ್ತಾರೋ ಏನ್ ನಮ್ಮನ್ನು ಬೈತಿರ್ತಾರೋ ಯಾರಿಗೂ ಗೊತ್ತು ಮಾಸ್ಟರ್ಸ್. ಆಗ ನಮಗೆ ಕಲ್ಪನೆ, ಬಟ್ ಸೈಂಟಿಫಿಕ್ ಆಗಿ ಇರುವುದು ಈ ರೀತಿಯಾಗಿ ಇದೆ. ಬಿಕ್ಕಳಿಕೆ ಬರುವುದು ಮತ್ತು ನಾವು
ಸತ್ತ ನಂತರ ದೇಹವನ್ನು ಬಿಟ್ಟಾಗ ನೋಡಿ ಮಾಸ್ಟರ್ಸ್, ಆ ದೇಹವನ್ನು ಕೊಳೆಯುವಂತೆ ಮಾಡುವಂತಹ ಒಂದು ವಾಯು ಯಾವುದಪ್ಪ ಅಂದ್ರೆ, ಉಪಪ್ರಾಣ ಯಾವುದಪ್ಪ ಅಂತಂದ್ರ ಧನಂಜಯ ಅಂತೇಳಿ ಕರಿತೀವಿ. ಹಾಗೆ ಕೊನೆಯದಾಗಿ 5ನೇದ್ದು ಕೆರೆಯುವುದು. ನೋಡಿ ಮಾಸ್ಟರ್, ಒಮ್ಮೊಮ್ಮೆ ನಮ್ಮ ಚರ್ಮದ ಮೇಲೆ ಏನಾದ್ರೂ ಅಲರ್ಜೆಟಿಕ್ ಆದಾಗ ನಾವು ಕೆರೀತಿರ್ತೀವಿ, ಅಥವಾ ಹಾಗೆ ಏನೋ ಸೊಳ್ಳೆಗಳು ಕಡ್ದಾಗಲಿ, ಇಲ್ಲ ಬೇರೆ ಬೇರೆ ರೀತಿಯಾದಂತಹ ಒಂದು ಕೀಟಗಳದ್ದು ಆಗಲಿ, ಅಥವಾ ನಮ್ಮ ದೇಹದಲ್ಲಿ ಏನಾದರೂ ವ್ಯತ್ಯಾಸಗಳಾಗಲಿ, ಅವಾಗ ನಮ್ಮ ಚರ್ಮವನ್ನು ಏನು ಮಾಡ್ತೀವಿ, ನಾವು ಕೆರೆಯುತ್ತೇವೆ. ಆ ಕೆರೆಯುವಂತ ಕೆಲಸ ಮಾಡುವುದು ಯಾವುದು ಉಪಪ್ರಾಣ ಅಂತಂದ್ರೆ ಕೂರ್ಮ ಅಂತ ಕರಿತೀವಿ. ನೋಡಿ ಮಾಸ್ಟರ್, ಇವು ಪಂಚಪ್ರಾಣಗಳು ಮತ್ತು ಉಪಪ್ರಾಣಗಳ ಒಂದು ವ್ಯವಸ್ಥೆ ಈ ಉಸಿರಾಟದಲ್ಲಿ ಇದೆ. ಇಂಥ ವ್ಯವಸ್ಥೆ ಆ ಭಗವಂತ ಕೊಟ್ಟಿದ್ದ. ನಾವು ಮೊದಲನೇ ಒಂದು ಸೆಷನದಲ್ಲಿ ಮೆದುಳಿನ ಬಗ್ಗೆ ತಿಳ್ಕೊಂಡ್ವಿ. 2ನೇ ಸೆಷನದಲ್ಲಿ ನರವ್ಯೂಹದ ಬಗ್ಗೆ, ನಾಡಿಗಳ ಬಗ್ಗೆ, ರಕ್ತನಾಳಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ದಿನ ಉಸಿರಾಟದ ಬಗ್ಗೆ ನೀವು ತಿಳ್ಕೊಂಡ್ರಿ. ಈ ಅದ್ಭುತವಾದಂತಹ ಒಂದು ಉಸಿರಾಟದ ಮೇಲೆ ಗಮನ ಕೊಟ್ಟು ನಾವು ಧ್ಯಾನ ಮಾಡಿದಾಗ ಅತ್ಯಂತ ವಿಶ್ವಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ದೇಹವನ್ನು ಪ್ರವೇಶಿಸುತ್ತದೆ. ವೈಜ್ಞಾನಿಕವಾಗಿ ಇಷ್ಟು ಚೆನ್ನಾಗಿದೆ ಮಾಸ್ಟರ್ಸ್. ಹಾಗೆ ನಾವು ಮುಂದಿನ ಟಾಪಿಕ್ಗೆ ಹೋಗ್ಬೇಕಂತಂದ್ರೆ ಪ್ರಜ್ಞೆಯೇ ಜೀವನ ಅನ್ನೋ ಟಾಪಿಕ್ ಅನ್ನ ನಾವು ಈಗ ಮುಂದುವರಿಸೋಣ ಮಾಸ್ಟರ್ಸ್. ನಾನು ಬುದ್ಧ ಪೂರ್ಣಿಮೆಗೆ ಹೋದಾಗ ಅಲ್ಲಿ ಒಂದು ದಿನ ಪತ್ರಿಜಿಯವರ ಒಂದು ಸಂದೇಶ ಸ್ಕ್ರೀನ್ ಮೇಲೆ ಬರ್ತಿತ್ತು. ಏನು ಬರ್ತಿತ್ತಪ್ಪ ಅಂತಂದ್ರೆ, ಅವ್ರು ಏನು ಹೇಳ್ತಿದ್ರಪ್ಪ ಅಂತಂದ್ರೆ, ಪ್ರತಿ ಕ್ಷಣ ಪ್ರಜ್ಞೆಯಿಂದ ಇರುವುದೇ ಬುದ್ಧತ್ವ. ನನಗೆ ಆ ಲೈನ್ ಬಹಳ ಒಂದು ಚಿಂತನೆಗೆ ಹಚ್ಚಿತು ಮಾಸ್ಟರ್, ವಿಚಾರ ಮಾಡ್ಲಿಕ್ಕೆ ಸುಮಾರು 5 ದಿನಗಳವರೆಗೆ ನಾನು ಅಲ್ಲಿ ಬುದ್ಧ ಪೂರ್ಣಿಮೆಗೆ ಹೋಗಿದ್ದೆ. ಹೀಗಾಗಿ ಅಲ್ಲಿ ಬಂದಿರುವಂತಹ ಸಂದೇಶಗಳಾಗಲಿ ಅಥವಾ ಭೇಟಿಯಾಗಿರುವಂತಹ ಮಾಸ್ಟರ್ಸ್ಗಳಾಗಲಿ, ಅವರ ಬಾಯಿಯಿಂದ ಬಂದಂತಹ ಮಾತುಗಳನ್ನ ನಾನು ಪದೇ 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 ಚಿಂತನೆಗೆ ಒಳಪಡಿಸ್ತಿದ್ದೆ. ಹೀಗಾಗಿ ಪತ್ರಿಜಿ ಅವರು ಹೇಳಿದಂತಹ ಅದು ಒಂದು ಪ್ರಜ್ಞೆ ಅನ್ನುವ ಒಂದು ಶಬ್ದ ನನಗೆ ಚಿಂತನೆಗೆ ಒಳಪಡಿಸ್ತು. ಪ್ರತಿ ಕ್ಷಣ ಪ್ರಜ್ಞೆಯಿಂದ ಇರುವುದೇ ಬುದ್ಧತ್ವ. ಎಷ್ಟು ಅದ್ಭುತವಾಗಿದೆಯಲ್ಲ. ಹಾಗಾದ್ರೆ ಪ್ರತಿ ಕ್ಷಣ ನಾವು ಪ್ರಜ್ಞೆಯಿಂದ ಇರಬೇಕಾದ್ರೆ ಯಾವ ರೀತಿಯಾಗಿ ಯಾವ ವಿಷಯದ ಮೇಲೆ ಯಾವ ರೀತಿಯಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ಇರಬೇಕು ಅಂತೇಳಿ ಚಿಂತನೆ ಮಾಡ್ತಾ ಮಾಡ್ತಾ ಕುಳಿತಾಗ ನನಗೆ ಕೆಲವೊಂದಿಷ್ಟು ವಿಷಯಗಳು ಜಾಗೃತ ಆದವು. ಅವು ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂಥದ್ದೇ ಬಯಕೆ ಅಥವಾ ಆಸೆ. ಈ ಆಸೆಗೆ ಒಂದು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ರಾಗ ಅಂತ ಕರಿತೀವಿ ಅಂತ ಹೇಳಿದೆ ಲಾಸ್ಟ್ ಸೆಷನ್ ನಲ್ಲಿ. ಇನ್ನು ಆ ಆಸೆ ಅಥವಾ ಬಯಕೆ ಈಡೇರದಿದ್ರೆ ವೇದನೆ ಉಂಟಾಗುತ್ತೆ. ಅದಕ್ಕೆ ನಾವು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ದ್ವೇಷ ಅಂತ ಕರಿತೀವಿ. ಸಂಕಟ, ಯಾತನೆ, ವೇದನೆ ಅಂತೇಳಿ ನಾವು ಕರಿತೀವಿ. ಈ ಬಯಕೆ ಮತ್ತು ವೇದನೆ ಇವು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಸಂವೇದನೆಗಳು, ಸೆನ್ಸೇಷನ್. ಯಾವ ರೀತಿಯಾಗಿ ಸಂವೇದನೆ ಆಗತ್ತಂತ ಹೇಳಿ ನಾವು ಸ್ವಲ್ಪ ರಿಮೈಂಡ್ ಮಾಡಿ ನೋಡಿದಾಗ, ಪಂಚಜ್ಞಾನೇಂದ್ರಿಯಗಳು ಹಾಗೂ ಕಲ್ಪನೆಯಿಂದ, ಪಂಚಜ್ಞಾನೇಂದ್ರಿಯಗಳಿಂದ ಬಾಹ್ಯ ವಿಷಯ ವಸ್ತುಗಳು, ಕಲ್ಪನೆಯಿಂದ ಆಂತರಿಕ ವಿಷಯ ವಸ್ತುಗಳು, ಇವು ಮನಸ್ಸಿನ ಸಂಪರ್ಕಕ್ಕೆ ಬಂದು ಅವು ರಾಗ ದ್ವೇಷಗಳಾಗಿ, ಅಂದ್ರೆ ಬಯಕೆ ಮತ್ತು ವೇದನೆಗಳಾಗಿ ಅವು ಜನ್ಮ ತಾಳ್ತವೆ. ಆ ಮನಸ್ಸಿನ ಸಂಪರ್ಕಕ್ಕೆ ಬಂದಾಗ ಏನು ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಅದೇ ಸಂವೇದನೆ ಅಂತೀವಿ. ಸಂವೇದನೆಯಿಂದ ಈ ಬಯಕೆ ಮತ್ತು ವೇದನೆಗಳು ಹುಟ್ಟುಕೊಂಡು ಮುಂದೆ ಆ ಭಾವನೆ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ನೋಡಿ ಮಾಸ್ಟರ್ಸ್,
ಅಲ್ಲೇ ನಾವು ಪ್ರಜ್ಞೆಯ ಬಯಕೆ ಮಾಡ್ಕೋಬೇಕು. ಆ ಪ್ರಜ್ಞೆಯ ಬಯಕೆ, ಆ ಬಯಕೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಜೀವನದ ಉನ್ನತಿಗಾಗಿರ್ಬೇಕು, ಇಲ್ಲ ಲೋಕ ಕಲ್ಯಾಣಕ್ಕಾಗಿ ಇರಬೇಕು. ನಾವು ಅಲ್ಲೇ ಪ್ರಜ್ಞೆಯ ಬಯಕೆ, ಆ ಬಯಕೆ ಭಾವನೆಯಾಗಿ ಕನ್ವರ್ಟ್ ಆಗ್ಬೇಕಪ್ಪ ಅಂತಂದ್ರ ಎಲ್ಲಾ ಸಂವೇದನೆಗಳಿಗೆ ನಾವು ಪ್ರತಿಕ್ರಿಯಿಸಬಾರದು. ಕೇವಲ ನಮ್ಮ ಆತ್ಮ ಉನ್ನತಿಗಾಗಿ, ಜೀವನದ ಉನ್ನತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅದು ಉಪಯೋಗ. ಅಂತ ಬಯಕೆಗಳಿಗೆ ನಾವು ಪ್ರತಿಕ್ರಿಯಿಸಬೇಕು, ಅಂತ ಸಂವೇದನೆಗಳಿಗೆ ಪ್ರತಿಕ್ರಿಯಿಸಬೇಕು. ಮುಂದೆ ಅದು ಭಾವನೆಗಳಾಗಿ ಪರಿವರ್ತತೆ ಆಗುತ್ತೆ. ಆ ಭಾವನೆಗಳ ಸ್ಟೇಜಿಗೆ ಬಂದಾಗನು ನಾವು ಪ್ರಜ್ಞೆ ಇರಬೇಕು. ಅದರ ಮೇಲೆ ಪ್ರಜ್ಞೆಯ ಭಾವನೆ, ನಮ್ಮ ಎಲ್ಲಾ ಭಾವನೆಗಳು ಅವೇರ್ನೆಸ್ ಆಗಿರ್ಬೇಕು. ಎದಕ್ಕೂ ಉಪಯೋಗ ಆಗ್ಬೇಕು ನಮ್ಮ ಭಾವನೆಗಳು? ಲೋಕ ಕಲ್ಯಾಣಕ್ಕಾಗಿರಬಹುದು, ಇಲ್ಲ ನಮ್ಮ ಜೀವನದ ಉನ್ನತಿಗಾಗಿರಬಹುದು, ಇಲ್ಲ ನಮ್ಮ ಆತ್ಮ ಉನ್ನತಿಗಾಗಿರಬಹುದು. ನಮ್ಮ ಜೀವನದ ಉನ್ನತಿ ಅಂದ್ರ ಕೇವಲ ಪ್ರಾಪಂಚಿಕ ಜೀವನಕ್ಕೆ ಅಲ್ಲ, ನಮ್ಮ ಮತ್ತು ನಿಮ್ಮ ಒಂದು ಉದ್ದೇಶ ಏನಿದೆ, ನಮ್ಮ ಒಂದು ಮತ್ತು ನಿಮ್ಮ ಗುರಿ ಏನಿದೆ, ಮೋಕ್ಷ ಸಾಧನೆಗೆ ದಾರಿಯಲ್ಲಿ ಹೋಗಬೇಕು. ಎಲ್ಲರದು ಇದೇ ಕೊನೆಯ ಜನ್ಮ ಆಗಬೇಕು. ನಾವು ಭಗವಂತನ ಒಂದು ಸನ್ನಿಧಿಯಲ್ಲಿ ನಾವು ಐಕ್ಯರಾಗಬೇಕು. ಮತ್ತೆ ನಮಗೆ ಪುನರೂಪಿ ಜನನಂ ಪುನರೂಪಿ ಮರಣಂ ಬೇಡ. ಆ ಒಂದು ಉದ್ದೇಶ ಇಟ್ಟುಕೊಂಡು ಗುರಿ ಮತ್ತು ಸಾಧನೆ ಕಡೆಗೆ ನಾವು ಸಾಗ್ತಾ ಇದ್ದೀವಿ ಮಾಸ್ಟರ್ಸ್. ಹಾಗೆ ಮುಂದುವರೆದಂತೆ ಆ ಭಾವನೆಗಳು ಏನದಾವಲ್ಲ, ಮತ್ತೆ ಏನಾಗ್ತಾವು? ಪ್ರಚೋದನೆಗಳಾಗ್ತಾವು. ನೋಡಿ ಮಾಸ್ಟರ್, ಪ್ರಚೋದನೆಗಳ ಸ್ಟೇಜಿಗೆ ಬಂದ್ರೆ ಅರಿಷಡ್ ವರ್ಗಗಳ ರೂಪದಲ್ಲಿ ನಮಗೆ ಕಾಡಲು ಆರಂಭಿಸುತ್ತವೆ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳಾಗಿ ಅವು ಪ್ರಚೋದನೆಗಳ ರೂಪದಲ್ಲಿ ನಮಗೆ ಕಾಡ್ಲಿಕ್ಕೆ ಆರಂಭಿಸ್ತವೆ. ಮುಂದೆ ಅವೇ ನಮಗೆ ಆ ಆಶೆಗಳನ್ನ ಈಡೇರಿಸಲಿಕ್ಕೆ ಕೊಳ್ಳುವುದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಆರಂಭ ಆಗ್ತೀವಿ. ಆ ಆಲೋಚನೆಗಳು ಆರಂಭವಾದ ನಂತರ ನಮ್ಮ ಬಿಹೇವಿಯರ್ಸ್, ವರ್ತನೆಯಲ್ಲಿ ಬದಲಾವಣೆಗಳು ಕಾಣಲು ಆರಂಭಿಸ್ತಾವು. ನೋಡಿ ಮಾಸ್ಟರ್, ಅದಕ್ಕ ಆಲೋಚನೆಗಳವರೆಗೂ ಬಂತಪ್ಪ ಅಂತಂದ್ರ ಅವು ಪ್ರಜ್ಞೆಯ ಆಲೋಚನೆ ಮಾಡಬೇಕು. ಅದೇ ಮುಂದುವರೆದ ಪ್ರಜ್ಞೆಯ ವರ್ತನೆ, ಪ್ರಜ್ಞೆಯ ವರ್ತನೆಗಳು ಆರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಪ್ರಜ್ಞೆಯ ವರ್ತನೆಗಳನ್ನ ನೋಡ್ಕೋಬೇಕು. ನಮ್ಮ ಬಿಹೇವಿಯರ್ಸ್ ಹೇಗಿದ್ದೀವಿ, ಮತ್ತೊಬ್ಬರಿಗೆ ಏನ ಇರಿಟೇಟ್ ಆಗ್ತಾ ಇದೆನೋ ಹೇಗೆ, ಈ ರೀತಿಯಾದಂತಹ ಪ್ರಜ್ಞೆಯ ವರ್ತನೆ ನಮಗೆ ಗಮನ ಇರಬೇಕು. ಹಾಗೆ ಮುಂದುವರೆದಂತೆ ಪ್ರಜ್ಞೆಯ ಮಾತು, ಮಾತಿನಲ್ಲಿ ನಮಗೆ ಅವೇರ್ನೆಸ್ ಇರಬೇಕು, ಪ್ರಜ್ಞೆ ಇರಬೇಕು. ಆ ಮಾತಿನ ಬಗ್ಗೆ ಒಂದು ವಿಸ್ತಾರ, ವಾಕ್ಕ್ಷೇತ್ರದ ಬಗ್ಗೆ ಒಂದು ವಿಸ್ತಾರವಾದ ಸೆಷನ್ಸ್ ಅನ್ನು ಮಾಡಬಹುದು. ಇಲ್ಲಿ ತಿಳ್ಕೊಳ್ಳೋದು ಏನಂತಂದ್ರೆ ನಾವು ಪ್ರಜ್ಞೆಯ ಮಾತು ಇರಬೇಕು, ಹಿತವಾಗಿರಬೇಕು, ಮಿತವಾಗಿರಬೇಕು, ಒಳ್ಳೆಯದಾಗಿರಬೇಕು, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೇರಣೆಯಾಗಿರಬೇಕು, ಮತ್ತೊಬ್ಬರಿಗೆ ನೋವು ಮಾಡುವಂತ ಮಾತುಗಳು ಬೇಡ, ಮತ್ತೊಬ್ಬರಿಗೆ ಅಪಹಾಸ್ಯ ಮಾಡುವಂತ ಮಾತುಗಳು ಬೇಡ. ನೋಡಿ ಮಾಸ್ಟರ್, ಅದ್ಭುತವಾದ ಒಂದು ವಾಕ್ಕ್ಷೇತ್ರವನ್ನು ನಾವು ಅವೇರ್ನೆಸ್ ಮೂಲಕ, ನಾವು ಆ ಪ್ರಜ್ಞೆಯ ಮೂಲಕ ನಾವು ಮಾತುಗಳನ್ನ ಆಡಬೇಕು. ಹಾಗೆಯೇ ಮುಂದುವರೆದಂತೆ ಪ್ರಜ್ಞೆಯ ಕಾರ್ಯ. ನೋಡಿ ಮಾಸ್ಟರ್ಸ್, ನಾವು ಕೆಲಸಗಳನ್ನ ಮಾಡ್ತೀವಿ, ಕಾರ್ಯಗಳನ್ನ ಮಾಡ್ತೀವಿ. ಅವುಗಳನ್ನು ಮಾಡುವಾಗನು ನಾವು ಅವೇರ್ನೆಸ್ ಇರಬೇಕು, ಪ್ರಜ್ಞೆ ಇರಬೇಕು. ಯಾವ ಕೆಲಸ ನಮ್ಮ ಆತ್ಮ ಉನ್ನತಿಗಾಗಿದೆ, ಯಾವ ಕೆಲಸ ನಮ್ಮ ಆಧ್ಯಾತ್ಮಿಕ ಮಾರ್ಗಕ್ಕೆ ಒಯ್ಯುವಂತಿದೆ, ಲೋಕ ಕಲ್ಯಾಣಕ್ಕಾಗಿ ಇದೆ, ಯಾವ ಕೆಲಸದಿಂದ
ಕರ್ಮಗಳು ಬರುವುದಿಲ್ಲ, ಯಾವ ಕೆಲಸಗಳಿಂದ ಕರ್ಮ ಚಕ್ರದಲ್ಲಿ ನಾವು ಸಿಲುಕಿಕೊಳ್ಳುವುದಿಲ್ಲ ಅನ್ನೋದಂತ ಪ್ರಜ್ಞೆ ಇರಬೇಕು ಮಾಸ್ಟರ್ಸ್. ಈ ಕಾರ್ಯಗಳಿಂದಲೇ ಕರ್ಮಗಳು ಜನಿತವಾಗುತ್ತವೆ. ಕಾರ್ಯಗಳು ಸೃಷ್ಟಿಯಾಗಬೇಕಾದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಅಥವಾ ಒಂದು ಉದ್ದೇಶ ಇದ್ದೇ ಇರುತ್ತೆ. ಪ್ರತಿಯೊಂದು ಲಿಂಕ್ ಇದೆ ಮಾಸ್ಟರ್ಸ್. ಕಾರಣ ಅಥವಾ ಉದ್ದೇಶ, ಅದರಿಂದ ಕಾರ್ಯಜನಿತ, ಕಾರ್ಯದಿಂದ ಕರ್ಮಗಳ ಅಂದ್ರೆ ಕರ್ಮಫಲಗಳ ಒಂದು ಉಗಮ. ನೋಡಿ ಮಾಸ್ಟರ್, ಇಷ್ಟೊಂದು ವ್ಯವಸ್ಥೆ ಇದೆ ಕರ್ಮ ಸಿದ್ಧಾಂತದಲ್ಲಿ ಬರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಬೇರೆ ಸೆಷನ್ಸ್ ನಲ್ಲಿ ನಾವು ನೋಡ್ತಾ ಹೋಗೋಣ. ಕರ್ಮ ಸಿದ್ಧಾಂತ ಅಂದ್ರೆ ಏನು, ಕರ್ಮ ಚಕ್ರದಲ್ಲಿ ಯಾವ ರೀತಿಯಾಗಿ ಸಿಲುಕಿಕೊಳ್ತಾರೆ, ಕರ್ಮ ಚಕ್ರದಲ್ಲಿ ಸಿಲುಕಿಕೊಳ್ಳಾರ್ದ ಹಾಗೆ ನಾವು ಯಾವ ರೀತಿಯಾಗಿ ಪ್ರಜ್ಞೆಯಿಂದಿರಬೇಕು, ಅವೇರ್ನೆಸ್ ಆಗಿರಬೇಕು, ಇವುಗಳ ಬಗ್ಗೆ ಒಂದು ವಿಶೇಷವಾದ ಸೆಷನ್ಸ್ ಅಂತ ಮಾಡೋಣ ಮಾಸ್ಟರ್ಸ್. ಇನ್ನು ಪ್ರಜ್ಞೆಯ ವ್ಯಕ್ತಿತ್ವ ನೋಡಿ ಮಾಸ್ಟರ್, ಪರ್ಸನಾಲಿಟಿ ಏನಿದು, ವ್ಯಕ್ತಿತ್ವ ಅಂದ್ರೆ ಏನು ಅಂತಂದ್ರ ಸಮಾಜ ಅಪೇಕ್ಷಿಸುವಂತಹ ವರ್ತನೆಗಳು ನಾವು ಪ್ರದರ್ಶಿಸುವುದೇ ವ್ಯಕ್ತಿತ್ವ. ನೋಡಿ, ನಮ್ಮ ಪರ್ಸನಾಲಿಟಿಯಿಂದ ಸಮಾಜ ಅಪೇಕ್ಷೆ ಪಡ್ತಿರ್ಬೇಕು ಈ ವ್ಯಕ್ತಿಯಿಂದ ಈ ರೀತಿಯಾಗಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ ಸಮಾಜಕ್ಕೆ ಅತ್ಯವಶ್ಯವಾಗಿ ಬೇಕಾಗಿತ್ತು. ಅಂತ ಪರ್ಸನಾಲಿಟಿನೇ ನಮಗೆ ಆದರ್ಶಮಯ ಜೀವನಕ್ಕೆ ದಾರಿ ಮಾಡಿ. ಅದಕ್ಕೆ ಪ್ರಜ್ಞೆಯ ವ್ಯಕ್ತಿತ್ವ ಇರಬೇಕು. ಪ್ರಜ್ಞೆಯ ಒಂದು ವರ್ತನೆ ಅದೇ ರೀತಿಯಾಗಿ ಪ್ರಜ್ಞೆಯ ವ್ಯಕ್ತಿತ್ವ. ಯಾವ ಸಂದರ್ಭದಲ್ಲಿ, ಯಾವ ಒಂದು ಜಾಗದಲ್ಲಿ, ಯಾವ ರೀತಿಯಾಗಿ ನಾವು ಬಿಹೇವಿಯರ್ ಆಗಿರಬಹುದು, ಅದೇ ರೀತಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸುವುದು, ಇದು ಪ್ರಜ್ಞೆ ಇರಬೇಕು. ಹಾಗೆ ಮುಂದುವರೆದಂತೆ ಪ್ರಜ್ಞೆಯ ಗಾಳಿ, ಶುದ್ಧವಾದ ಗಾಳಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಎಲ್ಲೋ. ಯಾಕಂದ್ರೆ ಇವು ನೇರವಾಗಿ ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ. ಶುದ್ಧವಾದ ಗಾಳಿ ಇರಬೇಕು, ಸ್ವಚ್ಛವಾದ ಗಾಳಿಯನ್ನು ನಾವು ತಗೊಳ್ತಾ ಇದೀವಿ ಅನ್ನುವ ಒಂದು ಅವೇರ್ನೆಸ್ ಇರಬೇಕು. ಈ ಪಾಯಿಂಟ್ ಯಾಕೆ ಬಂತಂದ್ರೆ ಮಾಸ್ಟರ್ಸ್, ಈಗ ಸಿಗರೇಟ್ ಸೇರ್ತಿರ್ತಾರೆ, ಬಿಡಿ ಸೇರ್ತಿರ್ತಾರೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನೇನೋ ಕರೀತಾರೆ. ಅದು ಆ ರೀತಿಯಾದಂತಹ ಕೆಟ್ಟ ಅಶುದ್ಧ ಗಾಳಿ ನಮ್ಮ ದೇಹಕ್ಕೆ ಸಾಗುತ್ತಂತಂದ್ರೆ ನಮ್ಮ ಶ್ವಾಸಕೋಶ ಏನಾಗಬಹುದು, ನಮ್ಮ ಗಾಳಿ ಚೀಲಗಳು ಏನಾಗಬಹುದು, ನಮ್ಮ ರಕ್ತಕ್ಕೆ ಯಾವ ರೀತಿಯಾದಂತಹ ಶುದ್ಧವಾದಂತಹ ಆಮ್ಲಜನಕ ಹೋಗುತ್ತೆ ಅನ್ನುವ ಒಂದು ಪ್ರಜ್ಞೆ ಇರಬೇಕು. ಹಾಗೆ ನೀರು, ಶುದ್ಧವಾದ ನೀರನ್ನು ಕುಡಿಬೇಕು. ಈಗಿನ ಒಂದು ಪಾಶ್ಚಿಮಾತ್ಯ ಒಂದು ಜೀವನ ಶೈಲಿಗೆ ಮನುಷ್ಯ ಅಟ್ಯಾಚ್ಮೆಂಟ್ ಆಗಿ ನೀರಿನ ಬದಲಿ ಬೀರು ಕುಡಿತಾ ಇದೆ. ಅದು ಒಂದು ನೀರಿನ ರೂಪ, ಆದ್ರೆ ಎಂತ ನೀರು ಕುಡಿತಾ ಇದ್ದಾನೆ? ಶುದ್ಧವಾದಂತ ನೀರು ಕುಡಿತಿರಬೇಕು. ಕಳಪೆ ನೀರು ಬೇಡ, ಕೊಳಚೆ ನೀರು ಬೇಡ, ನೈಸರ್ಗಿಕ ದತ್ತವಾಗಿ ಸಿಕ್ಕಿರುವಂತಹ ಶುದ್ಧ ನೀರನ್ನ ಕುಡಿಬೇಕು. ಒಂದು ವೇಳೆ ಶುದ್ಧ ನೀರು ಸಿಗದೇ ಇರುವಂತಹ ಒಂದು ಸ್ಥಳಗಳಲ್ಲಿ ಕುಡಿಯುವ ನೀರಿನ ಪ್ಲಾಂಟ್ಗಳು ಮಾಡಿರ್ತಾರೆ, ಅದರಿಂದ ಶುದ್ಧ ನೀರನ್ನು ಕುಡಿಯಬೇಕು. ಗಾಳಿ ಮತ್ತು ನೀರು ನಮ್ಮ ದೇಹಕ್ಕೆ ಮೊದಲು ಆರೋಗ್ಯ ಕೊಡುವಂತಹ ಎಲಿಮೆಂಟ್ಸ್ಗಳವು. ಹಾಗೆ ಮುಂದುವರೆದಂತೆ ಇನ್ನು ಆಹಾರದ ಮೇಲೆ ಪ್ರಜ್ಞೆ ಇರಬೇಕು. ಮೊನ್ನೆ ರವಿವಾರ ದಿನ ಸಾಕಷ್ಟು ಮಾಸ್ಟರ್ಸ್ಗಳು ಸಸ್ಯಾಹಾರ ಜಾಗೃತಿಯಾದಂತಹ ಒಂದು ರ್ಯಾಲಿಯನ್ನು ಮಾಡೋದು ಬಹಳ ಖುಷಿ ಆಯ್ತು, ಅದ್ಭುತವಾಗಿ. ಯಾಕಂದ್ರೆ ಪ್ರಜ್ಞೆಯ ಆಹಾರವನ್ನು ತಿಳಿಸ್ತಾ ಇದ್ದೀರಿ. ಶಾಕಾಹಾರ ಸೇವನೆ, ಹಾಗೆ ಅದು ತಂಗಳು ಆಹಾರ ಇದೇನೋ, ಅದು ಬಿಸಿ ಆಹಾರ ಇದೇನೋ, ಅದು ರಾಜಸಿಕ ಆಹಾರ ಇದೇನೋ, ಅಥವಾ ತಾಮಸಿಕ ಆಹಾರವಿದೇನೋ, ಅಥವಾ ಸಾತ್ವಿಕ ಆಹಾರವಿದೇನೋ, ಇವು ಎಲ್ಲವುಗಳ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು, ಅವೇರ್ನೆಸ್ ಇರಬೇಕು. ಎಲ್ಲೋ ಹೋಟೆಲ್ನಲ್ಲಿ ಸಿಕ್ಕಿದ್ದನ್ನ ಹೊಟ್ಟೆಗೆ ಹಾಕೊಳ್ಳೋದು, ಬಾಯಿ ರುಚಿಗಾಗಿ ರೋಡಿನಲ್ಲಿ ಸಿಕ್ಕಿರುವಂತ ತಿನ್ನುವುದು, ಇಲ್ಲ ಬೇಕರಿ ಐಟಮ್ ತಿನ್ನುವುದು, ಏನು ಸೇರಿಸಿರ್ತಾರೆ, ಏನಿರುತ್ತೆ,
ಅನ್ನೋದು ನಮಗೆ ಅವೇರ್ನೆಸ್ ಇರಲಿ, ಪ್ರಜ್ಞೆ ಇರಲಿ. ಪರಿಶುದ್ಧವಾದಂತಹ ಸಾತ್ವಿಕ ಆಹಾರ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ಬಿಸಿ ಆದಂತಹ ರಾಜಸಿಕ ಆಹಾರವನ್ನ ನಾವು ತೆಗೆದುಕೊಳ್ಳಬಹುದು. ತಾಮಸಿಕವಾದಂತಹ ತಂಗಳು ಅನ್ನವನ್ನಾಗಲಿ ತಂಗಳು ಆಹಾರವನ್ನಾಗಲಿ ನಾವು ಸೇವಿಸೋದು ಬೇಡ. ಯಾಕಂದ್ರೆ ಈಗ ನಾವು ಎಲ್ಲಾರ ಮನೆಗಳಲ್ಲಿ ಫ್ರಿಡ್ಜ್ಗಳನ್ನು ಇಟ್ಟಿರ್ತಾರೆ. ಅದರಲ್ಲಿ ಎರಡೆರಡು ದಿನ, ಮೂರು ದಿನದ ಆಹಾರವನ್ನು ಇಟ್ಟುಕೊಂಡು ಅದನ್ನ ಬಿಸಿ ಮಾಡ್ತಾ ತಂಪು ಮಾಡ್ತಾ, ಬಿಸಿ ಮಾಡ್ತಾ ತಂಪು ಮಾಡುತ್ತಾ ಅದರಲ್ಲಿ ಇರುವಂತ ಜೀವಸತ್ವಗಳು ನಾಶ ಆಗ್ತಾವು. ನೆಗೆಟಿವ್ ಎನರ್ಜಿ ಹೆಚ್ಚಿರುತ್ತೆ. ಅದರಿಂದ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಮಾಸ್ಟರ್. ಅದಕ್ಕೆ ಮಾಸ್ಟರ್ಸ್ ಪ್ರಜ್ಞೆಯ ಆಹಾರ ಇರಬೇಕು. ಬೆಳ್ಳುಳ್ಳಿ ರಹಿತ ಆಹಾರ ನೋಡಿ ಮಾಸ್ಟರ್. ಮಾಂಸಾಹಾರ ಬೇಡ. ಫ್ರಿಜ್ ನಲ್ಲಿರುವ ತಂಗಳು ಆಹಾರ ಬೇಡ. ಮೈಕ್ರೋವೇವ್ ನಲ್ಲಿರುವಂತಹ ಆ ಒಂದು ಎಲ್ಲಾ ಎನರ್ಜಿಯನ್ನು ಸಕ್ ಮಾಡುವಂತಹ ವೇವ್ಸ್ಗಳಿಂದ ಉತ್ಪತ್ತಿ ಆದಂತಹ ಬಿಸಿ ಆಹಾರ ಬೇಡ. ಮಶ್ರೂಮ್ಸ್ ಅಂತ ಆ ಸಸ್ಯಾಹಾರದ ಫಿಲಮೆಂಟ್ ಇರಲಾರಂತಹ ಆಹಾರನೇ ಬೇಡ. ಇಂತಹ ಆಹಾರ ಬೇಡ. ಸಾತ್ವಿಕ ಆಹಾರ ನಮ್ದಾಗಿರ್ಲಿ, ರಾಜಸಿಕ ಆಹಾರ ನಮ್ಮದಾಗಿರ್ಲಿ, ಅಂದ್ರೆ ಬಿಸಿಯಾದಂತಹ ಆಹಾರ ಇರಲಿ. ತಾಮಸಿಕ ಆಹಾರ ಬೇಡವೇ ಬೇಡ ಅಂತೇಳಿ ನಾವು ಈ ಪ್ರಜ್ಞೆ ಇರಬೇಕು. ಹಾಗೆ ಬಟ್ಟೆ, ಪ್ರಜ್ಞೆಯ ಬಟ್ಟೆ ನೋಡಿ ಮಾಸ್ಟರ್. ಯಾವುದೇ ಪ್ರಾಣಿ ಪಕ್ಷಿ ಜೀವಿಗಳಿಂದ ಹತ್ಯೆ ಮಾಡಿ ಅವುಗಳ ಚರ್ಮದಿಂದ ಅಥವಾ ಅವುಗಳ ಕೂದಲುಗಳಿಂದ ಅವುಗಳ ಉಣ್ಣೆಯಿಂದ ತಯಾರ ಆದಂತಹ ಬಟ್ಟೆ ಬೇಡವೇ ಬೇಡ. ಉದಾಹರಣೆಗೆ ರೇಷ್ಮೆ ಸಾರಿ, ಆ ಬಟ್ಟೆ ಉತ್ಪಾದನೆ ಹೇಗಾಗುತ್ತೆ? ಒಂದು ಜೀವಿಯ ಹತ್ಯೆ ಆಗಿರುತ್ತೆ. ಅಂತಹ ಒಂದು ಹತ್ಯೆಯಾದಂತಹ ಜೀವಿಯ ಒಂದು ಬಟ್ಟೆಯನ್ನು ನಾವು ತಯಾರಾದಂತಹ ಬಟ್ಟೆಯನ್ನು ಧರಿಸಿದ್ರೆ ನಮಗೆ ಪಾಪ ಕರ್ಮಗಳು ಅಂಟಿಕೊಡ್ತವೆ. ಪ್ರಾಣಿಗಳ ಚರ್ಮದ ಲೆದರ್ ಅಂತೇಳಿ ಕರಿತೀವಿ ನಾವು, ಲೆದರ್ ಜಾಕೆಟ್ ಅಂತ ಕರಿತೀವಿ. ಲೆದರ್ ಫರ್ನಿಚರ್ಗಳ ಮೇಲೆ ಹಾಕುವಂತಹ ಆ ಬಟ್ಟೆಗಳಾಗಿರ್ಬೋದು, ಅಥವಾ ಉಣ್ಣೆಯ ಬಟ್ಟೆಗಳು, ಕುರಿಯ ಉಣ್ಣೆಯಿಂದ ನೋಡ್ರಿ ಅವೆಲ್ಲ ಹತ್ಯೆಯಾಗಿ ಅದರಿಂದ ಜನಿತವಾದಂತಹ ಬಟ್ಟೆಗಳನ್ನು ನಾವು ಹಾಕೊಂತೀವಪ್ಪ ಅಂತಂದ್ರೆ ನಮಗೆ ಆರೋಗ್ಯ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ? ಸಸ್ಯದಿಂದ ಹತ್ತಿ ಬಟ್ಟೆಗಳಿಂದ ಜನಿತವಾದಂತಹ ಆ ಬಟ್ಟೆಗಳನ್ನು ಧರಿಸಬೇಕು. ಅದೇ ನಮ್ಮ ಭಾರತೀಯ ಸಂಸ್ಕೃತಿ. ಮಹಾತ್ಮ ಗಾಂಧೀಜಿಯವರನ್ನು ಅದನ್ನೇ ಹೇಳಿದ್ದು, ಸ್ವದೇಶಿ ಬಟ್ಟೆಗಳನ್ನು ಧರಿಸ್ರಿ ಅಂತ. ಅದ್ಭುತ ಮಾಸ್ಟರ್. ಹಾಗೆ ವಸತಿಯ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ನಾವು ವಾಸವಾಗಿರುವಂತಹ ಮನೆ ಪರಿಶುದ್ಧವಾದಂತಹ ಮನಸ್ಸುಗಳನ್ನು ಒಳಗೊಂಡಿರುವಂತಹ ಒಂದು ಜನರ ಮಧ್ಯದಲ್ಲಿ ಇರಬೇಕು. ಒಂದು ವೇಳೆ ಕಟಕರ ಒಂದು ಓಣಿಯಲ್ಲಿ ಅಥವಾ ಪ್ರಾಣಿಗಳ ವಧೆ ಮಾಡುವಂತಹ ಓಣಿಯಲ್ಲಿ ಅಥವಾ ಅಂತಹ ಒಂದು ಮನಸ್ಥಿತಿ ಇರುವಂತಹ ಹಿಂಸಾತ್ಮಕ ಮನಸ್ಥಿತಿ ಇರುವಂತಹ ಜನರ ಮಧ್ಯದಲ್ಲಿ ನಮ್ಮ ಮನೆ ಇತ್ತಂದ್ರೆ ಅಥವಾ ವಸತಿ ಇತ್ತದಪ್ಪ ಅಂತಂದ್ರೆ ನಮಗೆ ನೆಗೆಟಿವ್ ಎನರ್ಜಿ ಫಾರ್ಮೇಶನ್ ಆಗುತ್ತೆ. ಅದರಿಂದ ನೇರವಾಗಿ ನಮಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಡನ್ ಆಗಿ ನಾವು ಮನೆಯನ್ನು ಚೇಂಜ್ ಮಾಡಬೇಕು. ಸಸ್ಯಾಹಾರದ ಎಲ್ಲಿ ಹೆಚ್ಚಿಗಿರ್ತೈತಿ, ಆಮೇಲೆ ಲೋಕ ಕಲ್ಯಾಣದ ಒಂದು ವಿಚಾರಗಳು ಎಲ್ಲಿರ್ತಾವು, ಆತ್ಮ ಉನ್ನತಿಗಾಗಿರುವಂತಹ ವಿಚಾರಗಳು ಎಲ್ಲಿರ್ತಾವು, ಅಂತಹ ಒಂದು ಏರಿಯಾದಲ್ಲಿ, ಅಂತಹ ಒಂದು ಪ್ರದೇಶದಲ್ಲಿ ನಾವು ವಾಸವಾಗಿರಬೇಕು ಮಾಸ್ಟರ್ಸ್. ಅಂದಾಗ ಮಾತ್ರ ನಾವು ಶಾಂತ ಮತ್ತು ಸಮಾಧಾನದಿಂದ ಇರುವುದರ ಜೊತೆಗೆ ನಮ್ಮ ಆರೋಗ್ಯವು ಉನ್ನತಿ ಆಗುತ್ತೆ. ಇಷ್ಟು ನಾನು 8 ಪಾಯಿಂಟ್ಗಳನ್ನ ಪ್ರಜ್ಞೆಯ ಜೀವನ ಅನ್ನುವ ಒಂದು ಚಿಂತನೆಯಲ್ಲಿ ನನಗೆ ಹೊಳೆದಂಥದ್ದು. ಇವನ್ನು ನಾವು ಅಳವಡಿಸಿಕೊಂಡ್ರೆ ನಾವು ಖಂಡಿತ ಪ್ರತಿ ಕ್ಷಣದಲ್ಲಿ ಪ್ರಜ್ಞೆಯಿಂದ ಇರ್ತೀವಿ, ಹಾಗೆ ಬುದ್ಧರನ್ನು ಆಗ್ತೀವಿ. ಮೋಕ್ಷದ ಮಾರ್ಗದಲ್ಲಿ ನಾವು ಸಾಗಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ನಾವು ಕೇವಲ ಧ್ಯಾನ, ಸ್ವಾಧ್ಯಾಯ ಇಷ್ಟೇ ಮಾಡೋದ್ರಿಂದ ನಾವು ಕೇವಲ ಪ್ರಜ್ಞೆಯನ್ನು ಬಿಡಬಾರ್ದು, ಅವೇರ್ನೆಸ್ ಅನ್ನೋದು ಬಿಡಬಾರ್ದು.
ಅಂತ ಹೇಳ್ತಾ, ನನಗೆ ಇಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ಹಾಗೂ ಶಾಂತಲಾ ಮಾಸ್ಟರ್ಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನನ್ನ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾನೇ ಅದ್ಭುತವಾಗಿ ತಿಳಿಸ್ಕೊಟ್ರಿ ಇವತ್ತು ಆ ಉಸಿರಾಟದ ವ್ಯವಸ್ಥೆ, ಅದರಲ್ಲಿ ಪಂಚ ಪ್ರಾಣಗಳ ಬಗ್ಗೆ ಮತ್ತೆ ಉಪಪ್ರಾಣಗಳ ಬಗ್ಗೆ ತುಂಬಾ ಅದ್ಭುತವಾಗಿತ್ತು. ನಾವು ತಗೊಳ್ಳೋದು ಯಾವ್ಯಾವ ತರ ನೈಟ್ರೋಜನ್ ಆಗಿರ್ಲಿ, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡ್, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ. ಮತ್ತೆ ಹಾಗೆ ಆ ಒಂದು ಪ್ರಜ್ಞೆಯ ಜೀವನ ಅನ್ನೋದ್ರ ಬಗ್ಗೆನೂ ಅಷ್ಟೇ, ಯಾವ್ಯಾವ್ದ್ರಲ್ಲಿ ನಮ್ಗೆ ಅವೇರ್ನೆಸ್ ಇರಬೇಕು, ಎಷ್ಟು ತರ ಇರುತ್ತೆ ಅವೇರ್ನೆಸ್ ಅನ್ನೋದನ್ನು ಅಷ್ಟೇ ಸಾಕಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದೀರಾ. ಒಂದು ಆಹಾರ ಇರ್ಬೋದು, ನೀರು, ಗಾಳಿ, ವಾಸ ಮಾಡುವಂತಹ ಜಾಗ ಸಹನು ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ಸ್. ಅಂಡ್ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ಸರ್ನ, ಹ್ಯಾಂಡ್ ರೈಸ್ ಮಾಡಿ. ಎಸ್ ಮೇಡಮ್, ಅನು ಮೇಡಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಸರ್ಗೂ ನಮಸ್ತೆ. ನಮ್ಮ ಮನೇನೆ ನಮಸ್ತೆ ಸ್ವಲ್ಪ ಮಾಸ್ಟರ್. ನಿಸರ್ಗವಾದಲ್ಲಿದೆ ಮೇಡಮ್. ಬೆಳಿಗ್ಗೆ ಎದ್ದ ತಕ್ಷಣ ನವಿಲು, ವಾವ್, ಎಲ್ಲಾ ತರದ ಪಕ್ಷಿಗಳು ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನಮ್ ತಂಗಿಯರು ಸಹ ಎಷ್ಟು ನಿಸರ್ಗವಾಗಿದ್ಯಾ ಅಕ್ಕ ಈಗ ನೀನು ಅಂತಿರ್ತಾರೆ. ನಿಮ್ದು ವೆಜಿಟೇರಿಯನ್ ರ್ಯಾಲಿ ನೋಡಿ ತುಂಬಾ ಖುಷಿ ಆಯ್ತು ಮ್ಯಾಮ್. ತುಂಬಾ ಅಂದ್ರೆ ತುಂಬಾ, ಯಾವಾಗ ಮೈಸೂರು ಪಿರಾಮಿಡ್ ನೋಡ್ತೀನಿ ಅನಿಸ್ತಾ ಇದೆ. ಬನ್ನಿ ಮೋಸ್ಟ್ಲಿ ಈ ತಿಂಗಳ ಎಂಡ್ ಬರ್ಬೋದು ಮೇಡಮ್. ಬರ್ತೀನ್ರಿ ಮೇಡಮ್, ಪಿರಾಮಿಡ್ ಹೋಗಿ ದಾನ ಮಾಡಿ ಬರ್ತೀನಿ. ಎಲ್ಲಾರು ಸರ್ ಹೇಳಿದ್ ನೋಡಿ ತುಂಬಾ ಖುಷಿ ಆಯ್ತು. ನಮ್ ಕಡೆ ಈ ಉತ್ತರ ಕರ್ನಾಟಕದಲ್ಲಿ ತಾಮ್ರದ ಸಾಮಾನ್ ತುಂಬಾ ಯೂಸ್ ಮಾಡ್ತೀವಿ ಮೇಡಮ್. ಇಲ್ಲಿ ಸ್ವಲ್ಪ ನೀರಿನ ಶಾರ್ಟೇಜ್ ಜಾಸ್ತಿ. 8 ದಿನ 6 ದಿನಕ್ಕೊಮ್ಮೆ ದೊಡ್ಡ ಹಂಡೆನೇ ಇರುತ್ತೆ ನಮ್ ತಾಮ್ರದ್ದು. ಮತ್ತೆ ವಾಟರ್ ಫಿಲ್ಟರ್ ಇರಲ್ಲ, ಅಡ್ಗಿಗೂ ಅದ್ರಲ್ಲೇ ಯೂಸ್ ಮಾಡ್ತೀವಿ. ಫಸ್ಟ್ ಕಾಯಿಲ್ ಬರುತ್ತಲ್ರಿ ಮೇಡಮ್, ಆ ತರದ್ ವಾಟರ್ ಫಿಲ್ಟರ್ ನಮ್ದು. ಆಮೇಲೆ ನಮ್ದು ಮೀನ್ ಫುಡ್ ಜೋಳದ ರೊಟ್ಟಿ, ಚಪಾತಿ. ನೀವು ನಮ್ ಕಡೆ ಬಂದ್ರೆ ನಮ್ದು ಊಟ ಮಾಡಿಸ್ಬೇಕಂತ ತುಂಬಾ ಇಷ್ಟ ಆಯ್ತು. ಹುಬ್ಳಿ ಪಿರಾಮಿಡ್ಗೆ ಬನ್ರಿ ಮೇಡಮ್ ಒಮ್ಮೆ. ಖಂಡಿತ ಮೇಡಮ್, ಖಂಡಿತ ಬರೋಣ. ಮತ್ತೆ ಮೇಡಮ್, ಇದು ಬಾಗಲಕೋಟೆಯಿಂದ ತಂದ್ಕೊಟ್ಟಿದ್ದಾರೆ ಮೇಡಮ್, ನಿಮ್ ಫುಡ್ ಎಲ್ಲ ಬಂದಿದೆ ನಮ್ವರ್ಗು. ಲಾಸ್ಟ್ ಟೈಮ್ ಮೈಸೂರಿಗೆ ಬರುವಾಗ ಮಾಸ್ಟರ್ ಒಬ್ರು ತಂದ್ಕೊಟ್ಟಿದ್ರು, ತುಂಬಾ ಅದ್ಭುತ, ಚೆನ್ನಾಗಿರುತ್ತೆ. ಎಸ್, ನಮ್ಗೆಲ್ಲಾ ನಂದು ಮೇನ್ ಹಾಬಿ ಅಂದ್ರೆ ಅಡ್ಗೆ ಮಾಡಿ ಮನಸ್ಫೂರ್ತಿಯಾಗಿ ಊಟ ಮಾಡಿಸ್ಬೇಕು ಅನ್ನೋದೇ ಆಸೆ ನೋಡ್ರಿ ಮ್ಯಾಮ್ ನಂದು. ನಿಮ್ಮ ಅಮ್ಮ ಹೆಸರು ಕರೆಕ್ಟ್ ಅಂತಿರ್ತಾರೆ. ಆಮೇಲೆ ನಿಮ್ದು PMC ಇದು ಚಾನೆಲ್ ಅಲ್ಲಿ ಗುರುದೇವೋಭವ ಅಂದ್ರೆ ಕಣ್ಣು 2 ಸಾಲದು ಮ್ಯಾಮ್, ಕಿವಿ ಸಾಲದು, ಕೇಳಕ್ಕೆ ನೋಡಕ್ ಕಣ್ಣು ಸಾಲದು. ಆ ದೃಶ್ಯ ನಾವು ಅನುಭವಿಸ್ತಾ ಇದೀವೇನೋ ಅನಿಸ್ತೈತಿ. ತುಂಬಾ ಖುಷಿ ಆಯ್ತು ಮೇಡಮ್. ಅದು ನಾವ್ ಹೆಂಗ್ ಇದಕ್ಕೆ ಎಡಿಟ್ ಆಗ್ಬಿಟ್ಟೇವಿ ಅಂದ್ರೆ ಕರೆಕ್ಟ್ 2:45 3 ಗಂಟೆ ಅಂದ್ರೆ ಎಚ್ಚರ ಆಗ್ಬಿಡ್ತೈತಿ. 3:30ಗೆ ಸ್ಟಾರ್ಟ್ ಮಾಡಿದ್ದು 7 ಗಂಟೆಗೆ ಎಂಡ್ ಸೆಷನ್. ಅಡ್ಗಿ ಮಾಡ್ಕೊಂತ ಇಯರ್ಫೋನ್ ಹಾಕೊಂಡ್ ಕ್ಲಾಸ್ ಕೇಳ್ತೀನ್ರಿ ಮ್ಯಾಮ್. ಇದ್ರದ್ದು ಗುರುದೇವೋಭವ ಮಾತ್ರ ನಮ್ ಮನೆಯವರು ಸಹಕರಿಸ್ತಾರೆ. ಇಷ್ಟ ಲವಿಂಗ್ ನೇಚರ್ ಆಗಿದೆ. ನೀ ಮಾಡನು, ನಾ ಡಿಸ್ಟರ್ಬ್ ಮಾಡಲ್ಲ, ಆದ್ರೆ ನನ್ ಟೈಮಿಂಗ್ ನಂದು ಟಿಫನ್ ಊಟ ಕೊಟ್ಬಿಡ ಕೇಳಕ್. ಕುಟುಂಬ ಧರ್ಮ ಅಲ್ವಾ ಮೇಡಮ್, ಕುಟುಂಬ ಧರ್ಮ ಆಗ್ಲೇಬೇಕು, ಆಮೇಲೆ ಎಲ್ಲರೂ. ಬಹಳ ಚೆನ್ನಾಗಿದೆ ಮೇಡಮ್. ನಾವ್ ಇದು ಜೈ ಹೋಮ್ ಮೆಡಿಟೇಷನ್ ಎಲ್ಲ ಸೇರ್ಕೊಂಡ್ ನಮ್ದು ಹೆಣ್ಮಕ್ಳ ಲೈಫ್ ಹೆಂಗಂದ್ರೆ ಮದ್ವೆ ಆದ್ಮೇಲೆ ತಾಯಿ ಮನೆಯಲ್ಲಿ ಕಲಿಯೋದು, ಅವ್ರನ್ನು ಎಲ್ಲಾ ನೋಡ್ಕೊಂಡು ಎಲ್ಲಾ ಮಾಡ್ಕೊಂಡ್ ಬಂದ್ ಗಂಡ ಮಕ್ಳು ಅಂತಾನೆ ತಿಳ್ಕೊಂಡ್ ಬಿಟ್ಟಿದ್ವಿ. ಇಷ್ಟು ಸಬ್ಜೆಕ್ಟ್ ನಾವ್ ಇಷ್ಟು ಏಜಿಗೆ ಕಲಿಯೋದಿತ್ತಲ್ಲ, ನಾವ್ ಕಲ್ತೇ ಇಲ್ಲ. ಈಗಿನ ಯಂಗ್ಸ್ಟರ್ಸ್ ಗೆ ತುಂಬಾ ಸ್ಕೋಪ್ ಇದೆ ಬಿಡ್ರಿ ಮೇಡಮ್. ನಾವ್ ಈ 50 years ಹೋಗ್ಬಿಟ್ಟಿದೆ, ಆದ್ರೆ ಇವ್ರಿಗೆ ರೈಟ್ ಫ್ರಮ್ 20, 21, 10 years ಇಂದಾನೆ ಶುರು ಆಯ್ತಲ್ಲ. ಬಹಳ ಖುಷಿ ಆಯ್ತು ಮ್ಯಾಮ್. ಅವ್ರು ಎಷ್ಟು ಅನುಭವ ಪಡಿತಾರೆ ನಮ್ಮ ಮಕ್ಳು. ನಾವ್ ಇದ್ದಿದ್ರಲ್ಲೇ ಬೇಗ ಎಲ್ಲ ಕಲಿಬೇಕಂತ ನಿಮ್ ನೋಟ್ಸ್ ಎಲ್ಲಾ ಬರೆದ್ ಇಡ್ತಾ ಇದೀನಿ ಮ್ಯಾಮ್. ನಾನು November 1st ಇಂದ ಶುರು ಮಾಡಿದ್ದಾನ, 1 ದಿನ ಬಿಟ್ಟಿಲ್ಲ ಮ್ಯಾಮ್. 3-4 hours ಮಾಡ್ತೀನಿ ಮ್ಯಾಮ್ ದಿನ. ನಿಮ್ದು ವೆಜಿಟೇರಿಯನ್ ರ್ಯಾಲಿ ಎಲ್ಲಾ ನೋಡಿ ಬಹಳ ಖುಷಿ ಆಯ್ತು. ಪ್ರೋಗ್ರಾಮ್ಸ್ ಚೆನ್ನಾಗ್ ಮಾಡ್ತೀರಾ. ನನಗೆ ತುಂಬಾ ಕೆಲ್ಸ ಮಾಡಿ ಬಂದಿದ್ದೆ. ಈಗ ನೀವು ಮೆಡಿಟೇಷನ್ ಕೊಟ್ಟ ತಕ್ಷಣ ಡೀಪ್ ಹೋಗ್ಬಿಟ್ಟಿದೀನಿ. ಸರಸ್ವತಿ ಮೇಡಮ್ ಹೇಳಿದ್ ಕೇಳ್ತಾ ಐತಿ, ವಾಪಸ್ ರೆಸ್ಪಾನ್ಸ್ ಮಾಡಕ್ಕೆ ಬರ್ಲಿಲ್ಲ ನನ್ಗೆ. ಡೀಪ್ ಹೋಗ್ಬಿಟ್ಟಿದ್ದೆ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೇಳಿದ್ರಿ ಎಲ್ಲ. ಸ್ವಲ್ಪ ನಿಸರ್ಗ ವಾತಾವರಣನೇ ಇದೆ. ಮೊದ್ಲೇ ಸಿಟಿಯಲ್ಲಿ ಇದ್ವಿ ಮ್ಯಾಮ್, ಮಕ್ಳೆಲ್ಲ ಹೋದ್ಮೇಲೆ ಏಜೆನ್ಸಿ ತೆಗೆದು ಇಲ್ಲಿದೀವಿ.
ಚೆನ್ನಾಗಿದೆ ಮ್ಯಾಮ್. ನಾವ್ ಈ ರಿಟೈರ್ಡ್ ಲೈಫಿಗೆ ಇಬ್ರು ಅಡ್ಜಸ್ಟ್ ಆಗ್ಬಿಟ್ಟೇವೆ ಮ್ಯಾಮ್. ಇದು ತಟ್ವರ್ತಿ ಅವ್ರದ್ದು ಭೀಮಾವರ್ ಅಂತ ಸರ್ ಬರ್ತಾ ಇದಾರೆ ಮ್ಯಾಮ್ ನಮ್ ಪಿರಾಮಿಡ್ ಗುರುವಾರ. ಅವ್ರು ಕನ್ನಡ ಮಾಡ್ತಾರೇನ್ರಿ ಮ್ಯಾಮ್? ತೆಲುಗುನೇ ಹೇಳ್ತಾರ? ತೆಲುಗುನೇ ನನಗೆ ಗೊತ್ತಿರ ಟ್ರಾನ್ಸ್ಲೇಟ್ ಮಾಡ್ತಾರೆ. ಇರ್ತಾರ ಅವ್ರು ಹೇಳೋದ್ ತೆಲುಗುನೇ, ಟ್ರಾನ್ಸ್ಲೇಟ್ ಮಾಡಕ್ ಒಬ್ರು ಇರ್ತಾರೆ. ವಿಶಾಲಾಕ್ಷಿ ಮೇಡಮ್ ಇದಾರ್ರಿ ಮ್ಯಾಮ್, ಅದರದ್ದು ಹೋಸ್ಟ್. ಅವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆದಷ್ಟು ಬೇಗ ಮೀಟ್ ಮಾಡ್ಬೇಕಂತಿದೀನಿ ಮ್ಯಾಮ್. ಬರ್ತೀನಿ. ಥ್ಯಾಂಕ್ ಯು. ಬನ್ನಿ ಮೇಡಮ್, ಖಂಡಿತ ಬನ್ನಿ. ಅದೇ ಸ್ವಲ್ಪ ಮುಂಚೆನೆ ನಂಗೆ ತಿಳಿಸ್ಬೇಕಷ್ಟೇ. ಎಸ್ ಹೇಳ್ತೀನಿ ಮ್ಯಾಮ್, ಹೇಳ್ತೀನಿ. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಎಸ್ ವಿಜಯ ಅವರೇ ಮಾತಾಡಿ. ವಿದ್ಯಾ ವಾಗೀಶ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ವಿದ್ಯಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದೆ. ಓಕೆ, ವೀಣಾ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಸರ್, ಅದು ನಾವು ಶಾಲೆ ಪಾಠ ಕೇಳ್ದಂಗ ಆತ್ರಿ. ವಿಜ್ಞಾನ ಬಾಳ ಇಷ್ಟ ರೀ ನನಗರಿ. ಅದ್ರೊಳಗ್ರಿ ಗೊತ್ತಿರ್ಲಿಲ್ಲ ಅಂದ್ರೆ ಆನ್ಸರ್ ಹೇಳ್ತಿದ್ದೀನ್ರಿ. ಆಮೇಲೆ ಹಿಂದಗಡೆ ಕೇಳಿದ ತಕ್ಷಣ ಮತ್ತದ್ ಇದು ತೆಲಗಿದ ಗಾನ ಬಾಳ ಇಷ್ಟ ರೀ ನನಗ ವಿಜ್ಞಾನ ಅಂದ್ರ ರೀ. ನೀವ್ ಹೇಳಿದೆಲ್ಲ ಬರೇ ವಿಜ್ಞಾನದ ರೂಪದಾಗನ ಹೇಳ್ತಿರ್ತೀರಿ ಸರ್. ಅದು ನೆನಪಾಗತ್ ಸರ್ ನಾವು ಶಾಲಿಗ್ ಹೋಗದ್ರಿ. ಸರ ಅದು ಸರ ಇದು ಸರ ಇದ್ರ ಬಗ್ಗೆ ಹೇಳಿದ್ರಲ್ಲ, ಯಾವ ವಾತಾವರಣದೊಳಗೆ ಇರ್ಬೇಕಂತ ಹೇಳಿದ್ರಲ್ಲ ಸರ್. ಫುಲ್ ಎಲ್ಲಾ ನೆಗೆಟಿವ್ ವಾತಾವರಣದಾಗ ಅದೀವಿ ಸರ್. ಬಾಳ ತಲೆಯಾಗ ಐತಿ ಸರ್. ನಾವ್ ಧ್ಯಾನ ಮಾಡಕ್ಕಿಂತ ಫಸ್ಟ್ ಗೆ ಸರ್ ಅವ್ರ ಜೊತೆ ಸೇರಿ ನಾವು ಅದೇ ಆಗಿದ್ವಿ ಸರ್. ಹಾಗೆ ಹೀಗೆ ಮೋಸ ಮಾಡೋದು, ಸುಳ್ಳು ಹೇಳೋದು, ಇನ್ನೊಬ್ರದ್ ಮಾತಾಡೋದು, ಇನ್ನೊಬ್ರ ಬರೇ ಜಗಳ ಹಿಂಗ ತಯಾರ ಮಾಡೋದ ಮಾಡ್ತಿರ್ತಾರ ಸರ್. ಅವ್ರ ಜೊತೆ ಸೇರಿ ನಾವು ಹಾಗೆ ಆಗಿದ್ವಿ ಸರ್. ಧ್ಯಾನಕ್ಕ ಬಂದ ಮೇಲೆ ಈಗ ಅವ್ರನ್ನ ನಾವು ದ್ವೇಷ ಮಾಡಾಕತ್ತೀವಿ ಸರ್. ಅವ್ರನ್ನ ಬಿಟ್ಟು ಹೋಗಕ್ ಅನ್ಸತ್ರಿ ಸರ್. ಅದಕ್ ಸರ ನೀವು ಬಾಳ ಏನ್ ಮಾಡ್ಬೇಡ್ರಿ ಮೇಡಮ್. ಅವ್ರ ಆ ರೀತಿ ಯಾರಿಗೂ ದ್ವೇಷ ಮಾಡೋದು ಬೇಡ ಮೇಡಮ್. ದ್ವೇಷ ಅಂದ್ರೆ ಅಲ್ಲಿ ಮತ್ತೆ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಹಾ ಸರ್, ಅದು ಬಿಡ್ಬೇಕಂತ ಸರ್. ಬಿಡೋದೇ ಆಗೋದು. ಅವ್ರು ಮಾಡ್ತಿರ್ತಾರಲ್ಲ ಸರ್, ಡೈಲಿ ನೋಡ್ತಿರ್ಬೇಕಲ್ಲ ಸರ್ ಅದನ್ನ. ಅಲ್ಲ ಮೇಡಮ್, ನಿಮ್ ಥಾಟ್ಸ್ ಹಾಕಿ, ಥಾಟ್ಸ್ ರಿಲೀಸ್ ಮಾಡಿ ಮೇಡಮ್. ಥಾಟ್ಸ್ ರಿಲೀಸ್ ಮಾಡಿ. ನಿಮ್ ವಾತಾವರಣ ಎಲ್ಲ ಶುದ್ಧವಾಗಿದೆ ಅಂತ ಅಂದ್ಬಿಟ್ಟು ಡೈಲಿ ಆ ಥಾಟ್ಸ್, ಡೈಲಿ ಅದನ್ನ ಬೈಕೊಳ್ಳೋ ಬದಲು ನಾವೆಷ್ಟು ಬೈಕೊಂತೀವೋ ಅದೇ ಆಗ್ತಾ ಇರುತ್ತೆ. ಸೊ ಡೈಲಿ ಬೈಕೋಬೇಡಿ, ಪಾಸಿಟಿವ್ ಆಗಿ ಡೈಲಿ ಪಾಸಿಟಿವ್ ಥಾಟ್ಸ್ ಹಾಕಿ. ಅವರು ಧ್ಯಾನಿಗಳಾಗ್ತಾ ಇದ್ದಾರೆ. ಎಸ್ ಮೇಡಮ್. ಎದ್ರಿಗೆ ಏನೋ ತೋರಿಸ್ಕೊಡೋದು ಮೇಡಮ್. ಅಲ್ಲ, ಎದ್ರಿಗೆ ತೋರಿಸ್ಕೊಳ್ಳೋದು ಒಂದೇ ಅಲ್ಲ ಮೇಡಮ್. ನಾವ್ ಅನ್ಕೊಂತೀವಿ ನಾವ್ ತೋರಿಸ್ಕೊಂಡಿದ್ ಮಾತ್ರ ಕಾಣತ್ ಬೇರೆಯವ್ರಿಗೆ ಅಂತ ಅಲ್ಲ. ನಾವು ಮನ್ಸಲ್ಲಿ ಅನ್ಕೊಂಡ್ರು ಅದು ಸ್ಟ್ರಾಂಗ್ ಆಗಿ ಯೂನಿವರ್ಸಿಗೆ ಹೋಗೇ ಹೋಗುತ್ತೆ. ಸೊ ಹಾಗಾಗಿ ನೀವು ಅನ್ಕೊಳ್ಳೋದೇ ಅಂದ್ರೆ ಅವ್ರಿಗೂ ತಪ್ಪಂತ ಗೊತ್ತಿಲ್ಲ. ಅವ್ರು ಬೆಳೆದು ಬಂದಿರೋ ರೀತಿ ಆತರ ಇದೆ, ಅವ್ರ ಸ್ಥಿತಿ ಆತರ ಇದೆ. ಅವ್ರಿಗೆ ಗೊತ್ತಿದ್ರೆ ಯಾರು ಅದ್ ಮಾಡಲ್ಲ ಅಲ್ವಾ. ಅವ್ರು ಮಾಡ್ತಿದಾರೆ, ಅವ್ರಿನ್ನ ಆ ಸ್ಥಿತಿಲಿ ಇದಾರಷ್ಟೇ. ಸೊ ನೀವೇನ್ ಥಾಟ್ಸ್ ಹಾಕ್ಬೇಕು, ಅವ್ರ ಆತ್ಮ ಉನ್ನತಿ ಆಗ್ಲಿ, ಅವ್ರು ತಿಳ್ಕೊಳ್ಳಿ ಇದೆಲ್ಲ ಇನ್ನ ನಮ್ ವಾತಾವರಣ ಶುದ್ಧ ಆಗ್ತಿದೆ, ನನ್ ಸರೌಂಡಿಂಗ್ಸ್ ಚೆನ್ನಾಗ್ ಆಗ್ತಾ ಇದೆ, ಎಲ್ರು ಅರ್ಥ ಮಾಡ್ಕೊಂತಾ ಇದಾರೆ, ಈ ತರ ಥಾಟ್ಸ್ ಹಾಕಿ. ರಿಲೀಸ್ ಆಗುತ್ತೆ ಮೇಡಮ್. ನಮ್ ಥಾಟ್ಸ್ ತುಂಬಾನೇ ಅದು ಆ ವೇವ್ಸ್ ಅನ್ನೋ ಥಾಟ್ಸ್ ಇದೆಯಲ್ಲ, ಥಾಟ್ ಪವರ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ದಿನ ಬೈಕೋಬೇಡಿ, ಬೈಕೊಂಡಷ್ಟು ಜಾಸ್ತಿ ಆಗುತ್ತೆ. ಹಾ ಇಲ್ರಿ, ಅವ್ರಿ ಇನ್ನೊಬ್ರಿಗೆ ಬರೀ ಹೇಳ್ತಿರ್ತಾರಲ್ಲ ಸುಳ್ಳು ಹೇಳೋದು, ಅದನ್ನ ನಾವ್ ನೋಡ್ಬಿಟ್ಟಿರ್ತೀವಲ್ಲ. ಸುಳ್ಳು ಹೇಳ್ತಾರ ನೀವು ಎಂತ ಬರೀ ಅದೇ ಅನ್ಸುತ್ತೆ, ಆದ್ರೆ ಬಿಟ್ಬಿಡಿ ಅಷ್ಟೇ ಅದನ್ನ. ಹಾ ರೀ, ಅದ್ರಿ ಅದು ಅವ್ರಲಿದ್ದ ದೂರ ಇರೋದ್ ಬೆಟರ್. ಅಲ್ಲೇ ಇದ್ಕೊಂಡು ಪಾಸಿಟಿವ್ ಆಗಿರೋದು ಬೆಟರ್ ಸರ್. ಅದ್ ನಿಮಗ್ ನೀವೇ ಕೇಳ್ಕೊಳ್ಳಿ ಮೇಡಮ್. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಕೂತ್ಕೊಂಡು ಕೇಳ್ಕೊಳ್ಳಿ, ನಿಮ್ಗೆ ಏನ್ ಸರಿ ಅನ್ಸುತ್ತೆ ಅದು ಮಾಡಿ. ಇದು ಈ ವಿಷಯದಲ್ಲಿ ಒಂದು ಲೈನ್ ಹೇಳ್ತೀನಿ. ಏನಂದ್ರೆ, ಈಗ ಮೇಡಮ್ ಅವ್ರು ಹೇಳೋದ್ರ ಪ್ರಕಾರ ನನಗೆ ಒಂದು ತಾಟ ಬಂತು. ಇವಾಗ ನಮ್ಮಲ್ಲಿ 2 ಗುರುಗಳಿದ್ದಾರೆ, 2 ಗುರುಗಳಿದ್ದಾರೆ. ಒಂದು ಅರಿವು, 2ನೇದ್ದು ಶ್ವಾಸ. ಅರಿವೇ ಗುರು ಅಂತ ಮೊದಲಿಂತರೂ ನಾವು ಬಸವಣ್ಣರ ಒಂದು ಕಾಲದಿಂದಲೂ ನಾವು ತಿಳ್ಕೊಂತ ಬಂದಿದ್ದೀವಿ. ಶ್ವಾಸವೇ ಮಹಾಗುರು, ನಮ್ಮ ಪತ್ರಿಜಿಯವರು ಕೊಟ್ಟಂತಹ ಒಂದು ಮಹಾನ್ ಗುರು ಅದು. ಶ್ವಾಸವೆಂಬುವ ಮಹಾಗುರು ಅಥವಾ ಜಗದ್ಗುರುನನ್ನ ನಾವು ಗಮನ ಇಟ್ಟರೆ ಅರಿವು ಅನ್ನುವ ಒಂದು ಗುರು ತಾನಾಗಿ ಜಾಗೃತ. ಅದಕ್ಕೆ ಈ 2 ಒಂದು ಉಸಿರಾಟ ಮತ್ತು ಈ ಪ್ರಜ್ಞೆ, ಇವು 2 ನಾವು ವಿಷಯಗಳನ್ನು ತೊಗೊಂಡಾಗ ಅರಿವೇ ಗುರು, ಶ್ವಾಸವೇ ಮಹಾಗುರು ಅಥವಾ ಜಗದ್ಗುರು. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್.
ಮೇಡಮ್ ಚೆನ್ನಾಗಿ ಕೇಳಿದ್ರಿ ಡೌಟು. ಅದರಿಂದ ಆನ್ಸರ್ ಗೊತ್ತಾಯ್ತು ಅನ್ಕೊಂತೀನಿ. ಅವ್ರು ಹೇಳಿದ್ ಅರ್ಥ ಆಯ್ತಾ? ಸರ್ ಹೇಳಿದ್ ಅರ್ಥ ಗೊತ್ತಾಯ್ತು. ಆಯ್ತು ಅರ್ಥ. Yes. ಒಂದ್ ಸ್ವಲ್ಪ ದಿನ ಮಾಡ್ತೀನಿ ಸರ್, ಮತ್ತ ಒಳ್ಳೆ ಮತ್ತ ಅರ್ಥ ತಪ್ಪಿಡೋದು ಸರ್. ಮತ್ತ ಒಂದ್ ಕಂಟಿನ್ಯೂ ಸ್ವಲ್ಪ ಮಾಡಿ ದಿನ ಫಾಲೋ ಮಾಡ. ರೆಗ್ಯುಲರ್ ಹಾ ಮಾಡಿ ಮೇಡಮ್. ಸರ್. ಅದು 3 hours ಧ್ಯಾನ ಮಾಡ್ತೀನಲ್ಲ ಸರ್, ಅವಾಗ ಕರೆಕ್ಟ್ ಆಗಿರ್ತೀನಿ ಸರ್. ಯಾವ್ದು ಏನ ಕಾಣೋದಿಲ್ಲ ಸರ್, ಅಷ್ಟೇ ಅಂತ ಹೇಳಿ ಇದು ಮಾಡೋದಿಲ್ಲ ಸರ್. ಮತ್ತ 3 hours ಧ್ಯಾನ ಬಿಟ್ನಿ ಅಂದ್ರ ಬೇಡಪ್ಪ, ಈ ಜಗದಾಗ ಇರೋದ್ ಬೇಡ, ನನ್ನ ಆತ್ಮ ಉನ್ನತಿಗೋಸ್ಕರ ಬಂದಿನಿ, ನಾನ್ ಮತ್ತಿಷ್ಟ ಕರ್ಮದ್ರಾಗ ಒಳಗ್ ಸಿಲುಕೊಳಕತ್ತೀನಿ ನಾನು ಅಂತ ಅನ್ನೋ ರೀತಿ ಇದು ಬರ್ತದೆ, ಥಾಟ್ಸ್ ಬರ್ತದೆ ಸರ್. ಬೇಡಪ್ಪ, ಈ ಜಗ ಬಿಟ್ಟು ಹೋಗ್ಬೇಕ್ ನಾವು ಅನ್ನೋದು ಸರ್. ನಮ್ಮ ಮನೆಯವ್ರು ಸರ್ ಇನ್ನೊಂದ್ ಸ್ವಲ್ಪ ದಿನ, ಇಷ್ಟ ದಿನ ಇದಾಗೈತಿ, ಇನ್ನೊಂದ್ ಸ್ವಲ್ಪ ದಿನ ಸ್ವಲ್ಪ ವೇಟ್ ಮಾಡು, ಜಾಬ್ ಆದ್ಮೇಲೆ ಹೋಗೋಣ ಅಂತ ಹೇಳ್ತಾರೆ ಸರ್. ಅವೇರ್ನೆಸ್ ಜಾಗೃತಿ ಆಗ್ಬೇಕು ಮೇಡಮ್. ಹಾ ಧ್ಯಾನ ಸರ್. ಮಾಡ್ತಾ 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 ಅವೇರ್ನೆಸ್ ಅಥವಾ ಅರಿವು ಜಾಗೃತಿ ಆಗುತ್ತೆ. ಹೌದು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು. Yes. Thank you, madam. Thank you. So next ರತ್ನಮ್ಮ ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್. ನಮಸ್ತೆ ಜಗದೀಶ್ ಸರ್ ಅವ್ರಿಗೆ ನಮಸ್ಕಾರ. ನಮಸ್ತೆ. ಶಾಂತಾ ಮೇಡಮ್ ಅವ್ರಿಗೂ ನಮಸ್ಕಾರಗಳು. ನಮಸ್ತೆ. ನಮ್ಮ ಪತ್ರಿ ಸರ್ ಅವ್ರಿಗೂ, ಸ್ವರ್ಣಮಾಲಮ್ಮ ಅವ್ರಿಗೂ ತುಂಬಾ ತುಂಬಾ ಕೋಟಿ ಧನ್ಯಗಳು. ಅವರು ಇಂಥ ಅದ್ಭುತವಾದನ್ನ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ, ಧ್ಯಾನ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಹೇಳಿದ್ರಿ ವಾತಾವರಣ ಚೆನ್ನಾಗಿರ್ಬೇಕು ಅಂತ. ನಂದು ಒಂದು ಬೆಂಗಳೂರಲ್ಲಿದ್ದೆ, ಬರೀ ಪೊಲ್ಯೂಷನ್, ಬರೀ ಶಬ್ದಗಳು. ಅದೇ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿ ವಾತಾವರಣ ಇದೆ, ಅದರಲ್ಲೂ ನಮ್ದು ಬೃಂದಾವನ ಎಕ್ಸ್ಟೆನ್ಷನ್ ಸರ್. ಹಲೋ, ಹೇಳಿ ಮೇಡಮ್, ಕೇಳಿಸ್ತಾ ಇದೆ ಹೇಳಿ. ಅನ್ಮಿಟ್ ಆಗಿಲ್ಲ ಅದಕ್ಕೆ. ಮತ್ತೆ ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಬಂದ್ 4 years ಆಯ್ತು ಸರ್. ಇಲ್ಲಿ ಗಾಳಿನೂ ಚೆನ್ನಾಗಿದೆ, ನಿಶ್ಶಬ್ದವಾಗಿದೆ. ಧ್ಯಾನ ಮಾಡಕತ್ತು ನಮ್ಮ ಎಕ್ಸ್ಟೆನ್ಷನ್ ಅಲ್ಲಿ ಏನೊಂದ್ ಕಾರು ಬಸ್ಸುನು ಹೆಚ್ಚಿಗೆ ಓಡಾಡಲ್ಲ. ಎಲ್ಲ ರಿಟೈಲ್ಸ್ ಜಾಸ್ತಿ ಇದೀವಿ, ಮನೆಗಳು ಚೆನ್ನಾಗಿದೆ. ಮತ್ತೆ ನನ್ ಮಗನ್ಗೇನು ನೀವ್ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಸಿಂಗಾಪುರ್ಲಿದ್ದ ಸರ್. ಮೈಯೆಲ್ಲ ಏನೇನೋ ಗಾಯಗಳು, ಕಜ್ಜಿಗಳು ಬರೋದು, ಸೀನು ಒಂಥರ. ಅಷ್ಟು ಒಳ್ಳೆ ವಾತಾವರಣ, ರೋಡ್ ಕೂಡ ತೊಳಿತಾರೆ ಅಲ್ಲೆಲ್ಲ. ಅಂತದ್ರಲ್ಲಿ ನನ್ ಮಗನ್ಗೆ ಹೆಲ್ತೆ ಚೆನ್ನಾಗಿರ್ಲಿಲ್ಲ. ಈ ಕೊರೋನಾ ಬತ್ತು ಅಂತ ಬಂದ್ಬಿಟ್ಟು ಇವಾಗ ನಮ್ಮ ಹಳ್ಳಿಲಿ, ನಮ್ಮ ತೋಟದಲ್ಲಿ ಎಷ್ಟು ಚೆನ್ನಾಗಿದ್ದಾನೆ. ಹಾಡು, ಕುರಿ, ಹಸು. ನನ್ಗೂ ಅಷ್ಟೇ, ಅಲ್ಲಿ ಹೋಗ್ಬಿಟ್ರೆ ಆ ಗ್ರೀನಿಸ್ ನೋಡಿ, ಬಾಳೆ ತೋಟ, ತೆಂಗಿನ ಗಿಡಗಳು, ಈ ಬಿಟ್ಟು ಬರಕ್ಕೆ ಮನ್ಸಾಗಲ್ಲ. ಬಟ್ ಅಲ್ಲಿ ಇರಕ್ಕಾಗಲ್ಲ ಅನ್ಬಿಟ್ಟು ಇಲ್ಲಿ ಬಂದ್ಬಿಡ್ತಾ ಇದೀನಿ, ಅಲ್ಲಿ ಕೆಲಸದವ್ರು ಸಿಗಲ್ಲ ಅಂತ. ಅವ್ರು ಅಲ್ಲೇ ಮಾಡ್ಕೊಂತಾರೆ. ಅವ್ನ್ಗೆ ಇವತ್ತಿನ ದಿನ ಸರ್ ಒಂದು ಸೀನ್ ಇಲ್ಲ, ಒಂದಿಲ್ಲ. ಹೆಲ್ತ್ ಚೆನ್ನಾಗಿದೆ, ದಪ್ಪನೂ ಆಗಿದ್ದಾನೆ. ಹಳ್ಳಿ ಕಪ್ಪಾಗಿದ್ದಾನೆ, ಇದಾಗಿದ್ದಾನೆ. ಸಿಂಗಾಪುರ್ ಕಲರ್ ಇಲ್ಲ ಅಂದ್ರು ಅದೇ ಅಂತೀನಿ ನಾನು. ನೋಡು, ವಾತಾವರಣ ಇರ್ಬೇಕು. ಅಲ್ಲಿ ಹೋಗ್ಬಿಟ್ರೆ ಅಷ್ಟೊಂದು ಕೋಳಿ ಸಾಕಿದ್ದಾನೆ, ಕುರಿ, ಹಾಡು, ಅವೆಲ್ಲ ಏನಕ್ಕೋ ಸಾಕ್ಬೇಡ ಕಣೋ, ತಿನ್ಬಾರ್ದಂತೆ ಅಂತ ಹೇಳ್ತೀನಿ ನಾನು. ಮತ್ತೆ ಹಸುಗಳು ತುಂಬಾ ಚೆನ್ನಾಗಿ, ಹಸುವಿನ ಹಾಲು, ಹೂವಿನ ಗಿಡಗಳು ಎಲ್ಲ ಇದೆ ಸರ್. ವಾತಾವರಣ ಇದ್ರೆ ನನಗ್ ಮೈಸೂರು ಮತ್ತೆ ಹಳ್ಳಿಗೆ ಹೋದ್ರೆ ತುಂಬಾ ಖುಷಿ. ಅದೇ ಬೆಂಗಳೂರಲ್ಲಿದ್ದೆ ಸರ್ ಒಂದ್ 25 ವರ್ಷ. ಕೆಮ್ಮು, ನೆಗಡಿ, ಜ್ವರ ಇಲ್ಲಿ ಬಂದಾಗ್ಲಿಂದ ಏನಿಲ್ಲ. ಅದು ಮೆಡಿಟೇಷನ್ ಮಾಡಕ್ ಶುರು ಮಾಡಿದ್ಮೇಲೆ ಅಂತೂ ಸರ್, ಪ್ರತಿ ಧನುರ್ಮಾಸ ಪೂಜೆ ಮಾಡ್ತೀವಿ ನಾವು ಬೆಳಗಿನ ಜಾವ ಎದ್ದು, ಡಿಸೆಂಬರ್ 15 ಜನವರಿ 15ರವರೆಗೆ. ಅವಾಗಂತೂ ಫುಲ್ ಒಂದ್ಸರಿನೂ ಮಾಡಕ್ಕೆ ಆಗ್ತಿಲ್ಲ ಕಂಪ್ಲೀಟ್. ಯಾವಾಗ್ಲೂ ಜ್ವರ ಬಂದ್ಬಿಡೋದು, ಏನಾದ್ರು ಬಂದ್ಬಿಡೋದು. ಈ ಮೆಡಿಟೇಷನ್ ಮಾಡಿದ್ರೆ 2 years ಇಂದ ಸರ್ ನನ್ಗೆ ಫುಲ್ ಮಾಡಿದೀನಿ. ಆ ಮಂತ್ ಫುಲ್ ಮಾಡ್ಬೇಕು, ತುಂಬಾ ಒಳ್ಳೇದು. 3 o'clock ಎದ್ದು 4 o'clock ಇವಾಗಂತೂ ಶಾಂತಲಾ ಮೇಡಮ್ ಬಂದ್ಮೇಲೆ 1.5 year ಆಯ್ತು ಇಲ್ಲಿಗೆ ಬಂದು ನಜ್ಜೆ ಹೋಮ್ಗೆ. ಪ್ರತಿದಿನ ಬೆಳಗ್ಗೆ ಬೇಗ ಹೇಳು, ಸ್ನಾನ ಮಾಡು, ಪೂಜೆ ಮಾಡು, 3ಕ್ಕೆ ಎದ್ದು 4ಕ್ಕೆ ಧ್ಯಾನ ಕೂತ್ಕೊ. ಇವಾಗ ವೆರಿಕೋಸ್ ಎಲ್ಲ ಹೋಗಿದೆ. ಎಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ವಾತಾವರಣ ನೀವ್ ಹೇಳ್ದಂಗ್ ಮೇಯ್ನ್ ಬೇಕು ಸರ್. ಉಸಿರಾಟ ಗಾಳಿ, ಇಲ್ಲೆಲ್ಲ ತೆಂಗಿನ ಗಿಡಗಳಿವೆ, ಮರಗಳು ಹಾಕೊಂಡಿದ್ರೆ ಎಲ್ರ ಮನೆ ಮುಂದೆ, ಹೂವಿನ ತೋಟ. ಅದೇ ಖುಷಿ ಆಗುತ್ತೆ ಸರ್. ಆಹಾರದಲ್ಲೂ ಅಷ್ಟೇ, ಇದನ್ನ ಫ್ರಿಡ್ಜ್ ತಿಂದ್ರೆ ನೀವ್ ಹೇಳ್ದಂಗೆ ಕಾಯಿಲೆ ಬಂದ್ಬಿಡುತ್ತೆ. ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ. ಇದೆಲ್ಲ ತಿನ್ಬಾರ್ದು. ಮೈಕ್ರೋವನ್ ತೆಗೆದು ಆಚೆ ಇಟ್ಬಿಟ್ವಿ ನಾವ್, ಮತ್ತೆ ಕಡೆ ಬೇಡ ಅಂತ ರೋಡವನ್ನ ಎತ್ಕೊಂಡೋದಕ್ಕೆ ಎಲ್ಲ ಇವನು. ಆತರ ಒಂದೊಂದನ್ನು ತುಂಬಾ ಒಳ್ಳೇದಾಗುತ್ತೆ. ತಾಂಬರ್ ಚೆಂಬಲ್ ನೀರು ಅವ್ರು ಹೇಳಿದ್ರಲ್ಲ ಹಾಗೆ, ಬೆಳ್ಳಿ ಚೆಂಬು, ತಾಂಬರ್ ಚೆಂಬು ಇದ್ರಗಳಲ್ಲೇ ನೀರ್ ತುಂಬಿಟ್ಕೊಂಡು ಕುಡಿಯೋದು ಸರ್ ನಾವು, ಡೈರೆಕ್ಟ್ ನಲ್ಲಿಯಿಂದ ತಗೊಂಡ್ಬಿಟ್ಟು. ಆತರ ತುಂಬಾ ಧನ್ಯವಾದಗಳು ಶಾಂತಲಾ ಮೇಡಮ್ ಅವ್ರಿಗೆ. ಒಳ್ಳೊಳ್ಳೆ ಇವ್ರನ್ನ ಮಾಸ್ಟರ್ಗಳ ಕರ್ಸಿ ನಮ್ಗೆ ಒಳ್ಳೊಳ್ಳೆ ಧ್ಯಾನ ಕೊಡ್ತಾ ಇದೀರಿ. ನಂಗೆ ಒಂದಿನ ನೆನ್ನೆ ಇಲ್ಲ ಅಂದ್ರೆ ಬೇಜಾರಾಗೋಗ್ತದೆ, ಶಾಂತ ಮೇಡಮ್ ಸೆಕ್ಷನ್ ಇಲ್ವಲ್ಲ ಅಂತ. 3 ಗಂಟೆ ಕೇಳಕ್ಕಾಗಿಲ್ಲ ಮೇಡಮ್, ನಿಮ್ಗೆ ಬೇರೆ ಕ್ಲಾಸ್ ತಗೊಳ್ತಾ ಇರ್ತೀನಿ. ಪ್ರತಿ ದಿನಾನು ಫುಲ್ ಡೇ ಎಂಜಾಯ್ ಆಗಿರ್ತೀವಿ. ಸ್ವಾಧ್ಯಾಯ, ಸತ್ಸಂಗದಲ್ಲೇ ಇರ್ತೀನಿ ಮೇಡಮ್. ತುಂಬಾ ನನ್ಗೆ ಯಾವ್ದು ನೆಗೆಟಿವ್ಸ್ ಬರಲ್ಲ. ಎಷ್ಟು ಎಂಜಾಯ್ ಮಾಡ್ತೀನಿ ಅಂದ್ರೆ, 76 ವರ್ಷ ನಂಗೆ ಲೇಜಿನೆಸ್ ಬರ್ತಾ ಇಲ್ಲ ಮೇಡಮ್ ಇವಾಗ. ಅಡಿಗೆ, ತಿಂಡಿ, ಊಟ
ಎಲ್ಲಾ ಮಾಡ್ಕೊಂತೀನಿ, ಕೆಲ್ಸದೊಳ್ ಬರ್ಲಿಲ್ಲ ಅಂದ್ರೂ ಹೋಗಿ ಅನ್ನಿಸ್ತದೆ. ಯಾರ ಮೇಲೂ ಕೋಪ ಬರಲ್ಲ, ಯಾರ ಮೇಲೂ ದ್ವೇಷ ಬರಲ್ಲ. ಎಸ್ ಮೇಡಮ್, ಅದೇ ಧ್ಯಾನದ ಲಾಭಗಳು. ಪಡಿತಾ ಇದೀರ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಾ, ಕಂಟಿನ್ಯೂ ಮಾಡಿ. ಹಾಗೆ ಯಾವ್ದಕ್ಕೂ ತುಂಬಾ ಅಟ್ಯಾಚ್ಮೆಂಟು ಬೇಡ. ಒಂದಿನ ನನ್ ಕ್ಲಾಸ್ ಇಲ್ಲ ಅಂದ ತಕ್ಷಣ ಬೇಜಾರು, ಖಂಡಿತ ಅದ್ ಮಾಡ್ಕೋಬೇಡಿ. ಬೇಕಾಗಿರೋದು ಧ್ಯಾನ. ಅದನ್ನ ಕಲ್ತಿದ್ದೀರಾ, ಅದನ್ನ ನಾನ್ ಇದ್ರು ಇಲ್ದಿದ್ರು, ನನ್ ಕ್ಲಾಸ್ ಇದ್ರು ನನ್ ಕ್ಲಾಸ್ ಇಲ್ದಿದ್ರು ಧ್ಯಾನ ಮಾತ್ರ ಬಿಡಬೇಡಿ ಮೇಡಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ವಿದ್ಯಾ ವಾಗೀಶ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಮೇಡಮ್. ಮ್ಯಾಮ್ ಮಾತಾಡಿ. ಒಂದು ಮ್ಯಾಮ್ ಆಕ್ಚುಲಿ ಸರ್ ಸಾರಿ ಕೇಳ್ಬೇಕಾಗಿತ್ತು ಹ್ಮ್ ಸರ್. ಮೂಗಿಂದ ಉಸಿರಾಡದ್ಮೇಲೆ ಆ ಆಜ್ಞಾ ಚಕ್ರಕ್ಕೆ ಹೋಗುತ್ತೆ. ಆಜ್ಞಾ ಚಕ್ರದಿಂದ ತಲೆ ಮೇಲೆ ಇದು ಮಿಡ್ಲಲ್ಲಿ ಇದು ಕನೆಕ್ಟ್ ಆಗುತ್ತಲ್ವಾ ಸರ್? ಸೊ ಯಾವಾಗ್ಲೂನು ಆಜ್ಞಾ ಚಕ್ರದಿಂದ ಸಹಸ್ರಾರಕ್ಕೆ ಕನೆಕ್ಟ್ ಆಗಿರುತ್ತೆ ಸರ್, ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಸೊ ಅದ್ರಿಂದ ನಾವು ಉಸಿರನ್ನ ಗಮನಿಸಿದ್ರೆ ಒಳ್ಳೇದೇ ಅಲ್ವಾ ಸರ್? ಏನು ಅಂತ ಗೊತ್ತಾಗ್ತಾ ಇದೆ. ಮೇಡಮ್ ಅವರೇ ಉತ್ತರ ಕೊಡ್ಬೇಕಿತ್ತು. ಎಸ್ ಸರ್? ಮೇಡಮ್ ತಾವೇ ಉತ್ತರ ಕೊಡಿ. ಎಸ್ ಮೇಡಮ್, ಮತ್ತೆ ಕೇಳಿ ಕ್ವಶನ್. Actually, ಅದೇ ಸರ್, ಆಕ್ಚುಲಿ ನನಗೆ ಅದೇ ನಮ್ದು ಆನಾಪಾನಸತಿನಲ್ಲಿ ಉಸಿರಾಟದ ಮೇಲೆನೆ ಗಮನ ಕೊಡ್ಬೇಕು ಅಂತ ಹೇಳ್ತಾರಲ್ಲ ಸರ್, ಅದು ಇದು ಸ್ಟಾಪ್ ಆಗ್ಬಿಡುತ್ತೆ ಸರ್. ಸೊ ಆಜ್ಞಾ ಚಕ್ರದಿಂದ ಸಹಸ್ರಾರಕ್ಕೆನೆ ಕನೆಕ್ಟ್ ಆಗುತ್ತೆ ಸರ್ ಅದು ಉಸಿರಾಡ್ತಾ ಇರೋದು. ಸೊ ಅದನ್ನ ಗಮನಿಸ್ಕೊಂತಾನೆ ನಾವು ಧ್ಯಾನ ಮಾಡ್ತೀವಿ ಸರ್. ಅದು ತಪ್ಪ ಇದ ಅಂತ ಹೇಳಿ ಕೇಳ್ಬೇಕು ಮೇಡಮ್, ಇಲ್ಲಿ ಏನ್ ಗೊತ್ತಾ, ಆನಾಪಾನಸತಿ ಧ್ಯಾನ ಅಂತಂದ್ರೆ ಉಸಿರಾಟದ ಕಡೆ ಗಮನ. ಸರಿ, ಉಸಿರಾಟದ ಕಡೆ ಗಮನ ಕೊಟ್ಟು ಮಾಡ್ತಾ ಇರ್ತೀರಾ. ನೀವ್ ಒಂದು ಲೆವೆಲ್ಗೆ, ಒಂದು ಡೀಪ್ ಸ್ಟೇಟಿಗೆ ಹೋದಾಗ, ಥಾಟ್ಲೆಸ್ ಸ್ಟೇಟಿಗೆ ಹೋದಾಗ ಮತ್ತೆ ನೀವು ಹುಡುಕೊಂಡು ಶ್ವಾಸದ ಕಡೆ ಬರ್ಬೇಕು ಅಂತ ಇಲ್ಲ ಮೇಡಮ್. ಯಾಕೆ ಆ ಶ್ವಾಸದ ಕಡೆ ಗಮನ ಅಂತೀವಿ ಅಂದ್ರೆ, ಕಣ್ಮುಚ್ಚಿದಾಗ ಎಷ್ಟೋ ಜನಕ್ಕೆ ಆಲೋಚನೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ನಿಮ್ಗೆ ಧ್ಯಾನ ಆಗಲ್ಲ. ಅಂದ್ರೆ ಯಾವಾಗ ಶೂನ್ಯ ಸ್ಥಿತಿಗೆ ಹೋಗಲ್ವೋ ಆವಾಗ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗಕ್ ಆಗಲ್ಲ, ಧ್ಯಾನ ಆಗಲ್ಲ. ಸೊ ಹಾಗಾಗಿ ಇದು ಥಾಟ್ಸ್ ಬರುವಾಗ ನೀವು ಡೈವರ್ಟ್ ಮಾಡ್ಬೇಕು ನಿಮ್ಮ ಮನಸ್ಸನ್ನ. ಹಾಗಾಗಿ ಶ್ವಾಸದ ಕಡೆ ಬರ್ತೀರಾ. ಶ್ವಾಸದ ಕಡೆ ನಿಜ ಬಂದಾಗ ಮ್ಯಾಮ್. ಮನಸ್ಸು ಏನ್ ಮೇಡಮ್? ಇಲ್ಲ ಮ್ಯಾಮ್, ಅದು ಕರೆಕ್ಟ್ ಮ್ಯಾಮ್, ನೀವ್ ಹೇಳೋದು ಕರೆಕ್ಟ್. ಯಾಕೆಂದ್ರೆ ಶ್ವಾಸದ ಕಡೆ ಬಟ್ ನಾನ್ ಹೇಳ್ತಾ ಇರೋದು ಜೀರೋ ಸ್ಟೇಟ್ ಆದ್ಮೇಲೆನೆ ಗೊತ್ತಾಗುತ್ತೆ ಮ್ಯಾಮ್. ಅದು ಹೌದು, ನಿಮಗ್ ಜೀರೋ ಸ್ಟೇಟ್ ಆದ್ಮೇಲೆನೆ ಥರ್ಡ್ ಐಯಿಂದ ಸಹಸ್ರಾರಕ್ಕೆ ಕನೆಕ್ಟ್ ಆಗಿರೋದು ಗೊತ್ತಾಗ್ತಾ ಆಗುತ್ತೆ ಮ್ಯಾಮ್. ಮತ್ತೆ ಇದರಿಂದ ಮತ್ತೆ ಹಾರ್ಟಿಗೆ ಅಂದ್ರೆ ಗಂಟ್ಲಿಗೆ ಬರುತ್ತೆ, ಮತ್ತೆ ಗಂಟ್ಲಿಂದ ಮತ್ತೆ ಹಾರ್ಟಿಗೆ ಬರುತ್ತೆ, ಹಾರ್ಟಿಂದ ಮತ್ತೆ ಸ್ಟಮಕ್ಕಿಗೆ ಹೋಗುತ್ತೆ. ನೀವ್ ಸೊ ಅದನ್ನೆಲ್ಲ ಈ ಫೀಲ್ ತರ ಮಾಡ್ತಾ ಇದಾಗ್ತಾ ಇದೀರಲ್ವಾ? ಇರುತ್ತೆ. ನೀವ್ ಅದೆಲ್ಲ ಸೊ ಫೀಲ್ ಅದು ಮಾಡ್ತಾ ಆ ತರ ಇದೀರಲ್ವಾ ಮೇಡಮ್? ಹೋಗುತ್ತಲ್ಲ. ಕರೆಕ್ಟ್. ಹೌದು 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 ಮ್ಯಾಮ್. ನಿಮಗ್ ಆತರ ಫೀಲ್ ಹೌದು ಮ್ಯಾಮ್, ಇದು ಗೊತ್ತಾಗ್ತಾ ಇದೆ ಕರೆಕ್ಟ್ ಧ್ಯಾನ ಅಂತ ಮಾಡುವಾಗ? ಇದಕ್ಕೆ ಕೇಳ್ದೆ ಮ್ಯಾಮ್. ನೀವು ವಾಯ್ಸ್ ನಿಮ್ದು ಕ್ಲಾರಿಟಿ ಇಲ್ಲ, ಸ್ವಲ್ಪ ಇದು ಬರ್ತಾ ಇದೆ, ಗೊತ್ತಾಗ್ತಾ ಇಲ್ಲ, ಮಧ್ಯ ಮಧ್ಯ ಶೇಕ್ ಆಗ್ತಾ ಇದೆ. ಸೊ ಒಟ್ಟು ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಾ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಮೇಡಮ್, ನಿಮಗೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಅಲ್ಲೇ ಗೊತ್ತಾಗುತ್ತೆ ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಆದ್ರೆ ಒಂದು ನಮಗೆ ಬೇಸಿಕ್ ಗೊತ್ತಾಗ್ಬೇಕಾಗಿರೋದು ಆನಾಪಾನಸತಿ ಧ್ಯಾನ ಅಂತಂದ್ರೆ ಉಸಿರಾಟದ ಕಡೆ ಗಮನ ನಿಜ. ಆದ್ರೆ ಜೀರೋ ಥಾಟ್ ಲೆವೆಲ್ಗೆ ಹೋದ್ಮೇಲೆ ಮತ್ತೆ ನಾನು ಹುಡ್ಕೊಂಡು ಉಸಿರಾಟಕ್ಕೆ ಬರ್ಬೇಕು ಅನ್ನೋದು ಖಂಡಿತ ಇಲ್ಲ. ಎಷ್ಟೋ ಜನ ಆ ತಪ್ಪನ್ ಮಾಡ್ತಾ ಇದ್ದೀರಾ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಡೀಪ್ ಸ್ಟಡಿಗೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಇನ್ನ ಎಷ್ಟೋ ಚೆನ್ನಾಗ್ ಆಗ್ತಾ ಇರುತ್ತೆ ಅವ್ರಿಗೆ ಧ್ಯಾನ. ಸಡನ್ ಆಗಿ ಅಯ್ಯೋ ನನ್ ಶ್ವಾಸದ ಕಡೆ ಇಲ್ವಲ್ಲ ಅಂತ ಶ್ವಾಸದ ಕಡೆಗೆ ಬಂದಾಗ ಅಲ್ಲಿ ಧ್ಯಾನ ಮತ್ತೆ ಅದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಿ. ಧ್ಯಾನ ಮಾಡುವಾಗ ಡೀಪ್ ಸ್ಟೇಟ್ಗೆ ಹೋಗೋದು ಒಂದೇ, ಶೂನ್ಯ ಸ್ಥಿತಿಗೆ ಹೋಗೋದು ಒಂದೇ ನಮ್ಮ ಅಂತಿಮ ಗುರಿ ಅಷ್ಟೇನೆ. ಆ ಡೀಪ್ ಸ್ಟೇಟ್ಗೆ ಹೋದ್ಮೇಲೆ ಅಲ್ಲಿ ಏನ್ ಆಗ್ತಾ ಇರುತ್ತೆ ಅದನ್ನ ಗಮನಿಸ್ತಾ ಇರಿ ಅಷ್ಟೇನೆ. ಅದ್ ಸಹಜವಾಗಿ ನಡೀತಾ ಇರುತ್ತೆ ಮೇಡಮ್. ನಿಮ್ ತಗೊಂಡ್ರ ಶ್ವಾಸ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತಾ ಇರುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅದಾಗ್ತಾ ಇರುತ್ತೆ, ಗಮನಿಸ್ತಾ ಇರಿ ಅಷ್ಟೇನೆ. ಏನಾದ್ರೂ ಅದ್ ಸರಿನೇ ಮೇಡಮ್, ಧ್ಯಾನದಲ್ಲಿ ಏನೇ ಆದ್ರೂ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ ಅಷ್ಟೇನೆ. ಲಾಜಿಕಲ್ ಮೈಂಡ್ ಮಾತ್ರ ಯೂಸ್ ಮಾಡ್ಬೇಡಿ. ಲಾಜಿಕಲ್ ಮೈಂಡ್ ಎಲ್ಲಿ ಬಂತು ಅಂದ್ರೆ ಅಲ್ಲಿ ತಪ್ಪಾಗ್ತೀವಿ ನಾವು. ಸೊ ಲಾಜಿಕಲ್ ಮೈಂಡ್ ಬೇಡ, ನೀವು ಮಾಡ್ತಾ ಇರಿ, ನಿಮಗೆ ಗೊತ್ತಾಗ್ತಾ ಇರುತ್ತೆ, ಎಲ್ಲಾನು ಆಗ್ತಾ ಇರುತ್ತೆ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಝೂಮ್ ಅಲ್ಲಿ ನೋಡ್ತಿರೋರು, ಯೂಟ್ಯೂಬ್ ಅಲ್ಲಿ ವೀಕ್ಷಿಸೋರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಸೊ ಜಗದೀಶ್ ಸರ್ಗೆ ಮತ್ತೊಮ್ಮೆ ನಮ್ಮ ಜಯ ಹೋ ವೇದಿಕೆ ಪರವಾಗಿ ಆತ್ಮಪೂರ್ವಕ ಕೃತಜ್ಞತೆಗಳು ಸರ್. ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದೀರಾ. ನೀವು ಟೀಚರ್ ಆಗಿರೋದಕ್ಕೂ ನಮ್ಮೆಲ್ಲಾ ಮಾಸ್ಟರ್ಸ್ ನ ಮಕ್ಳನ್ ಮಾಡ್ಬಿಟ್ಟು ಎಲ್ರಿಗೂ ಚೆನ್ನಾಗಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಎಷ್ಟೋ ವರ್ಷಗಳಾಗೋಗಿದೆ ಸೈನ್ಸ್ ಓದ್ಬಿಟ್ಟು, ಸೊ ನೀವೆಲ್ಲ ಸೈನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್. ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
Thank you, masters. Let us end the session. Thank you.